ಒಂದು ಒಂದು ಬ್ರೇಕಿಂಗ್ ಪಾಯಿಂಟ್ ಅಂತ ಇರುತ್ತಲ್ಲ, ಇನ್ನೊಂದು ಕಕ್ಷನಲ್ಲಿ ಹೋಗುತ್ತಲ್ಲ, ಆ ಥರ ಯಾವ ವಿಡಿಯೋ ಆಗಿದ್ದು? ಇಬ್ರು ಸರ್, ಒಬ್ಬರು ರಾಯಸಂ ಭೀಮಸೇನ್ ರಾವ್, ಇನ್ನೊಬ್ಬ ಮುತ್ತುರಾಜ. ಆಮೇಲೆ ತುಂಬ ಬೈಸ್ಕೊಂಡಿದ್ರು ಆ ಟೈಮಲ್ಲಿ ಆ ವಿಡಿಯೋ ಮಾಡಬೇಕಾದ್ರೆ. ಇವರು ಅಂದರೆ ಇವರು ಬುಕ್ಕಿಶಾಗಿ ಮಾತಾಡೋರು, ಟ್ರಯಲ್ ಆ್ಯಂಡ್ ಎರರ್ ಕಟ್ ಮಾಡಿ 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 ಒಂದು 3 ಗಂಟೆವರೆಗೂ ಶೂಟಿಂಗ್ ರಾತ್ರಿ ಆಗಿದ್ದದು. ನಾನು ಹೇಳ್ತಿದ್ದೆ ಗೊತ್ತಾ, ಬೀಚಿ ಅವರು ಹುಟ್ಟಿದ್ದು 1800 ಅವರ ಹುಟ್ಟು ಭಾಷೆ ತೆಲುಗು. ಹಂಗೆಲ್ಲ ಮಾತಾಡೋಣ, ನೀನು ವರ್ಕಾಗಲ್ಲ, ನಾರ್ಮಲಾಗಿ ಮಾತಾಡೋ, ನಂತರ ಮಾತಾಡ್ತಿಲ್ಲ, ಹಂಗೆ ಮಾತಾಡೋ. 1 ಲಕ್ಷ ರೀಚ್ ಆಗ್ಬಿಡ್ತು. ಕೇಳಿಲಿ, ಅದು 90,000 ಬಂತು 24 ಅವರ್ಸಲ್ಲಿ. ನಾವು ಅದು ವೀಡಿಯೋ ಯಾವಾಗ ಗಂಟೆಗೆ 1,000, 2,000, 3,000 ಹಿಂಗೆ ಬರೋಕ್ಕೆ ಶುರು ಆಯ್ತಲ್ಲ, ನಮ್ಮ ಭಯ ಶುರು ಆಯಿತು. ಏನೋ ಆಗ್ತಾಯಿದೆ, ಏನೋ ಓಡ್ತಾಯಿದೆ ಅಂತ. ನೀವು ಇಂಟರ್ವ್ಯೂ ಕರೆಸಿದಿರಿ, ಸವಿತಾ ಇದ್ದಾಳೆ ಅಂತ ಹೇಳ್ತಿಲ್ಲ. ಸವಿತಾ ಇಲ್ಲದೆ ನನ್ನ ಬದುಕಲ್ಲಿ ಬೇರೆ ಯಾರೇ ಇದ್ದಿದ್ರು ಬಹುಶಃ ನಾನು ಸರ್, ಅವಳು 5 ದಿವಸದ 6 ದಿವಸದ ಬಾಣಂತಿ. ಅವಳು ಮಕ್ಕಳನ್ನೆಲ್ಲ ಮರಗಿಸಿ ಹೊಟ್ಟೆ ಏನೋ ಕಟ್ಟಿರ್ತಾರೆ ಬಟ್ಟೆ, ಅವಾಗ ಅದೇನೋ ಹೊಟ್ಟೆ ಇದೇನೋ ಆಗುತ್ತೆ ಅಥವಾ ಸ್ಟಿಚ್ ಹಾಕಿದ್ರು ಅವ್ಳಿಗೆ, ಸಿಸೇರಿಯನ್ ಹಾಕಿದ್ದು, 2 ಸಿಸೇರಿಯನ್ನು. ಅವಳು ಬಂದು ನನ್ನ ಜೊತೆ ನಿಂತ್ಕೊಂಡು ಕ್ಯಾಮ್ರಾ ಗಂಟೆಗಟ್ಟಲೆ ನಿಂತ್ಕೋಬೇಕು, ಗಂಟೆಗಟ್ಟಲೆ ಕೂತ್ಕೋಬೇಕು. ನಾವು ಮಧ್ಯರಾತ್ರಿ ಶೂಟ್ ಮಾಡ್ತೀವಿ. ಸೀರಿಯಸ್ಲಿ ಬೈದರು, ಕಲಾ ಮಾಧ್ಯಮ ಅಲ್ಲ ಇದು ಕೊಲೆ ಮಾಧ್ಯಮ, ಅದು ಯಾಕೆ. ಆದರೆ ಸಿಗ್ಲಿ ಬಸ್ಸೇ ಹೇಳ್ತಿರೋ ಬದುಕಲ್ಲಿ ಒಂದು ಕಥೆ ಇದೆ, ನಾವು ಕಲಿಬೇಕು ಅಂದರೆ. ಸೊ ಸವಿತಾ ಅವರ ಈಗ ಕಲಾ ಮಾಧ್ಯಮದ ಒಂದು ರೂಪುರೇಷೆ ಅಂದರೆ, ನೀವು ಡಾಕ್ಯುಮೆಂಟ್ರಿ ಮಾಡ್ತಿದ್ರಿ, ಎಲ್ಲ ಮಾಡ್ತಿದ್ರಿ, ಬಟ್ ಅದೊಂದು ಟೇಕ್ ಆಫ್ ಅಂತ ಒಂದಿರುತ್ತಲ್ಲ, ಸೊ ಆ ಒಂದು ಪ್ರಸಂಗ ಹೇಗಾಯಿತು? ನೀವು ಅದರಲ್ಲಿ ಅಂದರೆ ಅದು ನೆನಪಿದೆಯಾ ನಿಮಗೆ? ಅಂದರೆ ನಾವು ಮಾಡಿದ್ದೀವಿ ಅನ್ನೋದು ಒಂದು ಹಂತ ಹೆಂಗಿರ್ತದೆ, ನಾವು ಮಾಡಿದ್ದೀವಿ ನಮಗಷ್ಟೇ ಗೊತ್ತಿರುತ್ತೆ, ಇನ್ನೊಂದು ಹಂತ ಜಗತ್ತಿಗೆ ಗೊತ್ತಾಗುತ್ತೆ ನಾವು ಮಾಡಿದ್ದೀವಿ ಅನ್ನೋದು ಅಲ್ವಾ? ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂದರೆ ನಿಮ್ಮದು ಒಂಥರ ಮನೆ ಮಾತಾಯಿತು ಕಲಾ ಮಾಧ್ಯಮ. ಒಂದು ಪೀರಿಯಡಲ್ಲಿ ಕಲಾ ಮಾಧ್ಯಮ ಎಲ್ರಿಗೂ ಗೊತ್ತು, ಯೂಟ್ಯೂಬ್ ಯಾರು ನೋಡ್ತಾರೆ ಎಲ್ರಿಗೂ ಗೊತ್ತು. ಸೊ ಆ ಒಂದು ಅಂದರೆ ಅದೇ ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ ಈ ಥರ ಆಗುತ್ತೆ ಅಂತ? ನಿಮಗೆ ಸರ್ಪ್ರೈಸ್ ಆಗಿದ್ದು ಆ ಥರದ್ದು ಏನಿದೆ? ಖಂಡಿತ ಇರಲಿಲ್ಲ ನಮಗೆ. 1 ಲಕ್ಷ ವಿಡಿಯೋ ವ್ಯೂಸ್ ಆಗುತ್ತೆ ಅಂತ ಅನ್ನೋದು ನಮ್ಮ ಕಲ್ಪನೆಯಲ್ಲೇ ಇರಲಿಲ್ಲ. ಒಬ್ರು ಯಾರೋ ನೀವು ಹೇಳಿರ್ಬೋದು, ಪರಮೇಶ್ ಅವರು, ನಮ್ಮ ಒಬ್ಬರು ಸ್ಟೂಡೆಂಟ್ ಇದ್ದರು, ನಮಗೆ ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡ್ತಿದ್ವಿ ನಾವು. ಅಲ್ಲಿಗೊಬ್ಬರು ಹನುಮಂತು ಅಂತೇಳಿ ನಮ್ಗೆ ಹೇಳಿದ್ದಾರೆ. ಸೊ ಅವ್ರು ಬಂದು ಹೇಳೋವರೆಗೂ ನಮ್ಗೆ ಅವ್ರು ಹೇಳಿದಾಗ 1 ಲಕ್ಷ ವ್ಯೂಸ್ ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ದು ನಾವು. ಅವ್ರೇನೋ ಈ ಥರ ಮಾಡಿದಾಗ, ಐಡಿಯಾ ಕೊಟ್ಟು ಮಾಡಿ ಅಂತ ಹೇಳಿದಾಗ, ನಾವು ಅದು ಲಾಕ್ಡೌನ್ ಟೈಮ್ ಇತ್ತು. ಲಾಕ್ಡೌನ್ ಟೈಮಲ್ಲಿ ನಾನು ಡೆಲಿವರಿ ಆಗಿತ್ತು ಮಗು. ನಾವು ಅವಾಗ ಅಂದರೆ ಕೂತ್ಕೊಂಡಲ್ಲೇ ಮನೇಲೇ ಮಾಡಬೇಕಾಗಿತ್ತಲ್ವ. ನಮಗೆ ಸಾಹಿತ್ಯ ಆಸಕ್ತಿ ಇರೋದ್ರಿಂದ ಓದಿ ಬುಕ್ಸ್ ಎಲ್ಲ ಮಾಡಿ ರೆಫರ್ ಮಾಡಿ ಮಾಡ್ತಿದ್ವಿ. ವ್ಯೂಸು ಅವಾಗ ಅಂದರೆ ಫಸ್ಟು ಇವರು ಬುಕ್ ಪರಿಚಯ ಮಾಡಿದರು, ನನ್ನ ಮೆಚ್ಚಿನ ಪುಸ್ತಕಗಳು ಅಂತೇಳಿ. ಅದು ಮಾಡಿದಾಗ 1 ಅವರ್ಗೆ 10, 4 ಅವರ್ಗೆ 20 ಈ ಥರ ಓಡಿದಾಗ ವ್ಯೂಸು. 1 ಅವರ್ಗೆ 10 ವ್ಯೂಸು. ಅದೇ ಫಸ್ಟ್ ಟೈಮ್ ನಮ್ಮದು. 1 ಅವರ್ಗೆ 10 ಜನ ನೋಡಿದ್ದಾರೆ ಅಂತ ತುಂಬ ಶಾಕ್ ಆಗಿದ್ವಿ. ನಿಮಗೆ ಫಸ್ಟ್ ಟೈಮ್ ಒಂದು ಬ್ರೇಕಿಂಗ್ ಪಾಯಿಂಟ್ ಅಂತ ಇರುತ್ತಲ್ಲ, ಇನ್ನೊಂದು ಕಕ್ಷನಲ್ಲಿ ಹೋಗುತ್ತಲ್ಲ, ಆ ಥರ ಯಾವ ವಿಡಿಯೋ ಆಗಿದ್ದು? ಇಬ್ರು ಸರ್, ಒಬ್ಬರು ರಾಯಸಂ ಭೀಮಸೇನ್ ರಾವ್, ಇನ್ನೊಬ್ಬ ಮುತ್ತುರಾಜ. ರಾಯಸಂ ಭೀಮಸೇನ್ ರಾವ್ ಇಸ್ ನಥಿಂಗ್ ಬಟ್ ಬೀಚಿ, ಮುತ್ತುರಾಜ್ ಇಸ್ ನಥಿಂಗ್ ಬಟ್ ಡಾಕ್ಟರ್ ರಾಜ್ಕುಮಾರ್. ಅವ್ರ ಬಗ್ಗೆ ಮಾಡಿರೋ ವಿಡಿಯೋಗಳು ಎಷ್ಟು ಸರ್ಪ್ರೈಸಿಂಗ್ ಅಂದರೆ, ಏಪ್ರಿಲ್ ತಿಂಗಳಲ್ಲೇ ಇಬ್ಬರು ಹುಟ್ಟಿದ್ದು. ಏಪ್ರಿಲ್ 23 ಬೀಚಿ ಹುಟ್ಟಿದಬ್ಬ, ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದಬ್ಬ. ನಾವೇನು ಮಾಡಿದ್ವಿ, ಅದೇ ಸವಿತಾ ಹೇಳಿದ್ರಲ್ಲ, ಮನೇಲೆ ಕೂತ್ ಮಾಡಬೇಕಿತ್ತು ಅಂತ ನೋಡಿ. ಅದೇ ಏಪ್ರಿಲ್, ನಾವು ಹೊರಗಡೆ ಕಾಲಿಟ್ಟಿದ್ದು ಮೇಯಿಂದ, ಇವಾಗ ಇಂಟರ್ವ್ಯೂಸ್ ಮಾಡೋಕ್ಕೆ ಕಾಲಿಟ್ಟಿರೋದು 2020 ಮೇಯಿಂದ. ನಾವು ಮನೇಲೆ ಕೂತ್ಕೊಂಡು ಟ್ರೈ ಮಾಡೋದು. ಈ ತಿಂಗಳು ಯಾರ್ಯಾರು ಬರ್ತಡೇ ಇದೆ, ನಾನು ಇವಳು ಚರ್ಚೆ ಮಾಡೋದು. 2 ಮಕ್ಕಳು, ಇವಳು ಬಾಣಂತಿ, ಡೆಲಿವರಿ ಆಗಿ 2 ದಿನ ಆಸ್ಪತ್ರೆಲಿದ್ರೆ ನಮ್ಮ ಮನೆಗೆ ಬಂದಾಗ ರೆಸ್ಟೇ ಇಲ್ಲ. ಯಾಕೆ ರೆಸ್ಟ್ ಇಲ್ಲ ಹೇಳಿ? ರೆಸ್ಟ್ ತಗೊಂಡ್ರೆ ಊಟ ಇಲ್ಲ, ಸಿಂಪಲ್ ಆಗಿ. ಸೊ ಹಾಗಾಗಿ ನಾವು ಚರ್ಚೆ ಮಾಡೋದು, ಏನು ಮಾಡ್ಬೇಕು ನಾವು ನೆಕ್ಸ್ಟ್? ನಾಟಕ ಇಲ್ಲ, ಸಿನಿಮಾ ಇಲ್ಲ, ಡಾಕ್ಯುಮೆಂಟ್ರಿ ಇಲ್ಲ, ಏನು ಮಾಡ್ಬೇಕು? ಹೆಂಗೆ ಸಾಕ್ಬೇಕು ಈ ಮಕ್ಕಳನ್ನ? ಬಾಡಿಗೆ ಹೆಂಗೋ ಒಂದು ತಿಂಗಳು 3 ತಿಂಗಳು. ಅವಾಗ ಏನು ಮಾಡೋದು, ಈ ತಿಂಗಳು ಇವ್ರದ್ದು ಬರ್ತಡೇ ಇದೆ, ಇವ್ರ ಬಗ್ಗೆ ಒಂದು ವೀಡಿಯೋ ಮಾಡಿಬಿಡೋಣ, ಅದು ಟ್ರೆಂಡಿಂಗಲ್ಲಿ ಬರ್ಬೋದು. ಈ ಥರ ನಮ್ಮದೊಂದೇ ಕ್ರೂಡ್ ಮೆಥಡ್ಸು. ಆ ಬೀಚಿಯವ್ರು ಹುಟ್ಟಿದಬ್ಬ ಬಂದಿತ್ತು, ಆ ವಿಡಿಯೋ ನೋಡಿ ತುಂಬ ಟ್ರೆಂಡಿಂಗ್ ಇದೆ ಆ್ಯಕ್ಚುಲಿ ನಮ್ಮಲ್ಲಿ, ನಮ್ಗೆ ಲೈಫ್ ಕೊಟ್ಟು ವಿಡಿಯೋದು. ನಾನು ಏನು ಮಾಡಿದೆ, ಒಂದಷ್ಟು ಅಲ್ಲಿ ಇಲ್ಲಿ ನಮ್ಮಲ್ಲಿ ನನ್ನ ಪುಸ್ತಕದ ಹುಚ್ಚ, ನಾನು ಸಾಹಿತ್ಯಾಸಕ್ತ. ಸವಿತಾ ಕೂಡ ಅಷ್ಟೇ, ನಾವು ಓದ್ತೀವಿ. ನಮ್ಮ ಹಳೆ ಮನೇಲಿ ಬಾಡಿಗೆ ಮನೇಲಿ 2,000 ಪುಸ್ತಕ ಇತ್ತು, ಬಾಡಿಗೆ ಮನೇಲೆ. ಈಗ ಆ್ಯಕ್ಚುಲಿ ಸ್ವಂತ ಮನೆಗೆ ಬಂದಮೇಲೆ ಆ್ಯಕ್ಚುಲಿ ನಾನು ಎಂಥ ದುರಂಕಾರಿ ಅಂದರೆ, 2,000 ಸ್ವಂತ ಮನೆಗೆ ಬಂದಮೇಲೆ ಪುಸ್ತಕ ನಾನು ಫೋಟೋ ಶೂಟ್ ಮಾಡಿದ್ದೀನಿ ಮನೇಲಿ, ಒಂದು 100 ಪುಸ್ತಕ ಇಟ್ಕೊಂಡು. ಹಾಗಾಗಿ ನಮ್ಮಲ್ಲಿ ಎಲ್ಲ ಸಾಹಿತಿಗಳ ಪುಸ್ತಕ ಇತ್ತು. ಯಾವುದೋ ನೀವು ಪಂಜೆ ಮಂಗೇಶರಾಯರ ಪುಸ್ತಕನೂ ಇತ್ತು. ಆ ಥರ ಹಳೆ ಪುಸ್ತಕಗಳೆಲ್ಲ ಇಟ್ಟಿದ್ವಿ ನಾವು. ಅಲ್ಲಿ ಬೀಚಿ ಪುಸ್ತಕ ಒಂದು ಸೆಟ್ ಇತ್ತು ನಮ್ಮಲ್ಲಿ, ಅಂದರೆ ಮಹನೀಯರು ಅಂತ ಯಾವುದೋ ಒಂದು ಸೀರೀಸು. ಅದರಲ್ಲಿ ಏನಿತ್ತು ಅಂದರೆ, ಬೀಚಿ ಬಗ್ಗೆ ಒಂದು ಪುಸ್ತಕ ಇತ್ತು, ಚಿಕ್ಕದೊಂದು 20 ಪೇಜಿಂದು. ಬೀಚಿ ಯಾರು ಏನು ಎಲ್ಲ ಇತ್ತು. ಬೀಚಿ ಕೆಲವು ಕಾದಂಬರಿಗಳು ನಾನು ಓದ್ಕೊಂಡಿದ್ದೆ. ಬೀಚಿ 23ಕ್ಕೆ ಬರ್ತೀನಿ, ನಾವು ಕ್ಯಾಲೆಂಡರ್ ತೆಗೆಯೋದು. ಕ್ಯಾಲೆಂಡರ್, ಬೀಚಿ ಬರ್ತಡೇ ಇದೆ, ಮಾಡೋಣ, ಟ್ರೈನಿಂಗಲ್ಲಿ ಓಡುತ್ತೆ ಅಂತ. ಒಂದಿನ ಸತ್ಯ ಆಗ್ಬಿಡ್ತದು. ಬೀಚಿ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ವಿ, ಕ್ಯಾಮ್ರಾಮನ್ ಸವಿತಾನೆ. ಹೆಂಗೆ ಅಂದರೆ, ನಮ್ಮ ಮನೆ ಇದ್ದಿದ್ದು ಬಾಡಿಗೆ ಮನೆ, ಪದ್ಮನಾಭ ನಗರ ಬಸ್ ಸ್ಟಾಪ್. ಅದು ನೋಡಿದ್ರೆ ಗೊತ್ತಿರುತ್ತೆ ಯಾರಿಗಾದ್ರು. ಪದ್ಮನಾಭ ನಗರ 15A ಬಸ್ ಸ್ಟಾಪ್, ಮೈನ್ ಬಸ್ ಸ್ಟಾಪು. ಅಲ್ಲೊಂದು ಪಾರ್ಕ್ ಇದೆ, ಎದುರುಗಡೆನೇ ಬಸ್ ಸ್ಟಾಪು.
ಅದು ಹೋಟೆಲ್ಲು, ಮಾರ್ಕೆಟು, ತರಕಾರಿ, ಬೋಂಡ ಅಂಗಡಿ ಎಲ್ಲ ಇರುವಂಥ ಕ್ರೌಡಲ್ಲಿ. ನಮ್ಮ ಮನೆ ಕೆಳಗಡೆ ಚಾಯ್ಸ್ ಬೇಕ್ರಿ ಇದೆ, ಬೇಕ್ರಿ, ಅಲ್ಲಿ ಟೀ ಅಂಗಡಿ, ಅಲ್ಲಿ ರಿಯಲ್ ಎಸ್ಟೇಟ್ ಅಂತ ಕೇಳಿಸ್ತಾ ಇರುತ್ತೆ. ಇದು 3 ಕೋಟಿ ರೂಪಾಯಿಗೆ ಹೋಗುತ್ತೆ ಕಣ, ನಿನಗೋಸ್ಕರ 2.25 ಕೋಟಿಗೆ ಮಾಡಿಸ್ತೀನಿ, ಹಿಂಗೆಲ್ಲ ನಮ್ಮ ಮನೆ ಕೇಳಿಸ್ತಿರುತ್ತೆ. ಸೊ ಆ ಥರದ್ದು ಒಂದು ಅಡ್ಡ ಅದು. ಟೀ ಕುಡ್ಕೊಂಡು ಹೆಸರು ಹೋಟ್ಲಲ್ಲಿ ರಿಯಲ್ ಎಸ್ಟೇಟ್ ಮಾತಾಡ್ತಾರೆ, ಹಾರ್ನ್ ಹೊಡಿತಿರ್ತದೆ ಬಸ್ಸು. ಸೊ ನಮ್ಮ ಏರಿಯಾ ಶಾಂತ ಆಗೋದು 10:30 ರಾತ್ರಿ 10:30. ಬೆಳಗ್ಗೆ ನಾವೇನು ಮಾಡೋದು, ಹುಡ್ಕೊಳ್ಳೋದು ಯಾರ್ಯಾರು ಅಂತ ನಾನು ಬರ್ಕೊಂಡು ಇಟ್ಕೊಳ್ಳೋದು. ನಾನು ಬೀಚಿ ಬಗ್ಗೆ ಏನು ಹೇಳಬೇಕು ಅಂತ ಈ ಸ್ಕ್ರಿಪ್ಟ್ ಎಲ್ಲ ಥರದ್ದೆಲ್ಲ ಬರ್ಕೊಂಡು ಎಲ್ಲ ಏನೇನು ಹೇಳಬೇಕು, ಎಲ್ಲಿ ಹೇಳಬೇಕು, ಯಾವ್ದು ಹೇಳಬೇಕು, ಸ್ವಲ್ಪ ಚೆನ್ನಾಗಿರೋದು ಎಮೋಷ್ನಲ್ ಆಗಿರೋದು ಯಾವ್ದು ಹೇಳಬೇಕು ಅಂತೆಲ್ಲ ಬರ್ಕೊಳ್ಳೋದು. ಕ್ಯಾಮ್ರಾಮನ್ ಸವಿತಾ, ಆಮೇಲೆ ಆ ಕ್ರೌಡ್ ಸೌಂಡು ಕಡಿಮೆ ಆಗಬೇಕು, ಜೊತೆಗೆ ನಮ್ಮನೆ ಮಕ್ಕಳು ಮಲ್ಕೋಬೇಕಲ್ಲ, ತುಂಬಾ ಮಕ್ಕಳು ಅವು ಮಲ್ಕೋಬೇಕು ಅವು. ಸೊ ಹಂಗಿರೋದು. ನಾನು ಏನು ಮಾಡ್ತಿದ್ದೆ, ಅದು ಹಿಂಗೆ ಕ್ಯಾಮ್ರಾ ಇಟ್ಟಿದ್ದೀರಲ್ಲ, ನಮ್ಮ ಹತ್ರ ಒಂದು ಟ್ರೈಪಾಡು ಕ್ಯಾಮ್ರಾ ಆ್ಯಂಡ್ ಕ್ಯಾಮ್ರಾ ಸ್ಪಾನ್ಸರ್ಡ್ ಬೈ ಇವರ ಅಣ್ಣ, ಬಟ್ ನಾನು ವಾಪಸ್ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಸೊ ಆ ಕ್ಯಾಮ್ರಾ ಲೈಟ್ ಸೆಟ್ ಮಾಡಿ ಬರೋದು, ನಾನೇ ಬರೋ ಕೂತ್ಕೊಳ್ಳೋದು. ನಮ್ಮ ಹತ್ರ ಒಂದು ಚಿಕ್ಕದೊಂದು ಗ್ರೀನ್ ಮ್ಯಾಟ್ ಇತ್ತು, ಇಲ್ಲಿ ಹಾಕಿದಿರಲ್ಲ, ಅದು 6 ಅಡಿಗೆ ಒಂದು 4 ಅಡಿ ಒಂದು ಗ್ರೀನ್ ಮ್ಯಾಟು, ಅದು 4 ಅಡಿ ಕಡೆ ದಾರ ಕಟ್ ಹಾಕೋದು ನಮ್ಮ ಮನೆ ಹಾಲಲ್ಲಿ. ಸೊ ಕೂತ್ಕೊಂಡು ನಾನು ಮಾತಾಡೋದು ಎಲ್ಲ ಆಯಿತು. ನಾನೇ ಎಡಿಟ್ರು, ನಾನು ಎಡಿಟಿಂಗ್ ಡಾಕ್ಯುಮೆಂಟ್ರಿ ಎಲ್ಲ ಮಾಡ್ತಾನೆ, ಎಡಿಟಿಂಗ್ ಕಲ್ತಿದ್ದೆ. ಸೊ ನಾನೇ ಎಡಿಟ್ರು, ಕೂತ್ಕೊಂಡೆಲ್ಲ ಎಡಿಟಿಂಗ್ ಮಾಡಿ 23ಕ್ಕೆ ರಿಲೀಸ್ ಮಾಡಿದ್ವಿ, ವೈರಲ್. ಆಮೇಲೆ ನಾವು 2020 ಏಪ್ರಿಲ್ 23 2020 ಏಪ್ರಿಲ್ 23 ಅವತ್ತು ಅವ್ರು ಹುಟ್ಟಿದಬ್ಬ, ಬೀಚವ್ರು ಹುಟ್ಟಿದಬ್ಬ. ಓಕೆ. ಸೊ ಅದು ಚೆನ್ನಾಗಿ ಹೋಗ್ಬಿಡ್ತು. ಆಮೇಲೆ ತುಂಬಾ ಬೈಸ್ಕೊಂಡಿದ್ರು ಆ ಟೈಮಲ್ಲಿ, ಆ ವಿಡಿಯೋ ಮಾಡ್ಬೇಕಾದ್ರೆ ಇವರು ಅಂದ್ರೆ ಇವರು ಬುಕ್ಕಿಶ್ ಆಗಿ ಮಾತಾಡೋರು. ನಾನು ಇಲ್ಲ ಬುಕ್ಕಿಶ್ ಆಗಿ ಮಾತಾಡ್ಬೇಡಿ, ನೀವ್ ಹೇಳ್ದಂಗೆ ಹೇಳಿ, ಆರಾಮಾಗಿ ಸಹಜವಾಗಿ ಮಾತಾಡಿ ಅಂದ್ರೆ ಇಷ್ಟ ಆಗುತ್ತೆ ಜನಗಳಿಗೆ ಅಂತ. ಟ್ರಯಲ್ ಆ್ಯಂಡ್ ಎರರ್ ಕಟ್ ಮಾಡಿ 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 ಒಂದು 3 ಗಂಟೆವರೆಗೂ ಶೂಟಿಂಗ್ ರಾತ್ರಿ ಆಗಿದ್ದದು. ಸಿಕ್ಕಾಪಟ್ಟೆ ಬೈದ್ಬಿಟ್ಟಿಲ್ಲ. ನನಗೆ ಅವಾಗ ಇನ್ನೂ ಗೊತ್ತಿಲ್ಲ. ಈಗ ತುಂಬ ಜನ ಅಂತಾರೆ, ನೀವು ಚೆನ್ನಾಗಿ ಹೇಳ್ತೀರಾ, ಪಾಯಿಂಟ್ಗಳು ಚೆನ್ನಾಗಿ ಮಾತಾಡ್ತೀರಾ, ಕ್ಯಾಮ್ರಾಗೆ ಚೆನ್ನಾಗಿ ಸಮ್ಮಪ್ ಮಾಡ್ತೀರಾ ಅಥವಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತೀರಿ ಅಂತ. ಇವಳು ಹೆಂಗೆ ಬೈಯೋಳು ಅವಾಗ 2020 ಅಂದರೆ. ನಾನೇ ಹೇಳ್ತಿದ್ದೆ ಗೊತ್ತಾ, ಬೀಚಿಯವರು ಹುಟ್ಟಿದ್ದು 1900 ಅವರ ಹುಟ್ಟು ಭಾಷೆ ತೆಲುಗು. ಹಾಗೆಲ್ಲ ಮಾತಾಡ್ಬೇಡ, ನೀನು ವರ್ಕಾಗಲ್ಲ, ನಾರ್ಮಲಾಗಿ ಮಾತಾಡು, ನಂತರ ಮಾತಾಡ್ತಿಲ್ಲ, ಹಂಗೆ ಮಾತಾಡು ಅಂತ. ನಾನು ಕಷ್ಟಪಟ್ಕೊಂಡು ಮಾಡೋದು ತುಂಬಾ ಹಾರ್ಟ್ ಮಾಡ್ತಿದ್ದೆ ನಾನು, ಹಂಗೆ ಮಾತಾಡಲಿಲ್ಲ ಅಂದ್ರೆ ನಿಮ್ಗೆ ಆಗೋದಿಲ್ಲ ಅಂತೇಳಿಲ್ಲ ಬೈತಿದ್ದೆ. ಸೊ ಹಂಗೆಲ್ಲ ಆಗಿ ಹೆಂಗೋ ಮಾಡಿದ್ವಿ. ಅದು ಹೆಂಗೋ ಒಂದು 15 ನಿಮಿಷದ ವಿಡಿಯೋ ಅನ್ನೋದು ಅದು ಬಂತು, ಬೀಚಿದ್ದು ಚೆನ್ನಾಗಿ ಹೋಗ್ಬಿಡ್ತು. ನಮ್ಗೆ ಆಶ್ಚರ್ಯ, ಯು ಡೋಂಟ್ ಬಿಲೀವ್ ಸರ್, ನನಗೆ ಹೆಸರು ತೊಗೊಂಡ್ರೆ ತಪ್ಪಾಗುತ್ತೋ ಇಲ್ಲ ಗೊತ್ತಿಲ್ಲ, ಮಸ್ತ್ ಮಗ ಅಮರ್ ಪ್ರಸಾದ್ ಇದ್ದಾರಲ್ಲ, ಅವ್ರ ವೀಡಿಯೋಸ್ ನಾವು ನೋಡ್ತಿದ್ವಿ. ಅವ್ರು ನಮ್ಮ ಸೀನಿಯರ್. ಅವರು ನಾವು ಕ್ರಿಯೇಟ್ ಮಾಡೋದು 2014 ಇರ್ಬೋದು, ಬಟ್ ಆ್ಯಕ್ಟಿವ್ ಆಗಿ ಅವ್ರು ನಮಗಿನ ಮುಂಚೆ ಇದ್ರು. ಅವ್ರು ಚೆನ್ನಾಗಿ ಮಾತಾಡೋರಲ್ಲ, ಅವ್ರ ವೀಡಿಯೋ ಬಂದಾಗ ನಾನು ನೋಡೋದು, ಇವಳು ಯಾರೋ ಅಮರ್ ಪ್ರಸಾದ್ ಅಂತ ಇದ್ದಾರೆ, 1 ಲಕ್ಷ ನೋಡ್ಬಿಟ್ಟವ್ರ. ನಿಜಾನಾ? ಯಾಕೆ ನಮ್ಮ 4, 5, 10 ಬಂದ್ಬಿಟ್ರೆ ನಾವು ಸೆಲೆಬ್ರೇಟು. ಹೆಂಗೆ 10 ಓಡ್ಬಿಟ್ಟಿದೆ. ಇದು ಎಷ್ಟು ಓಡ್ತಿದ್ದು? ಇದು 1 ಲಕ್ಷ ರೀಚ್ ಆಗ್ಬಿಡ್ತು. ಕೇಳಿ, ಅದು 90,000 ಬಂತು 24 ಅವರ್ಸಲ್ಲಿ. ನಾವು ಅದು ವೀಡಿಯೋ ಯಾವಾಗ ಗಂಟೆಗೆ 1,000, 2,000, 3,000 ಹಿಂಗೆ ಬರೋಕ್ಕೆ ಶುರು ಆಯ್ತಲ್ಲ, ನಮ್ಮ ಭಯ ಶುರು ಆಯಿತು. ಏನೋ ಆಗ್ತಾಯಿದೆ, ಏನೋ ಓಡ್ತಾಯಿದೆ ಅಂತ. ನಾವು ರೆಡ್ಡಿ, ನಮ್ಮ ಗಾಡ್ ಫಾದರ್ ರೆಡ್ಡಿ ಇದ್ದಾರಲ್ಲ, ಹನುಮಂತ್ ರೆಡ್ಡಿ ಅಂದರೆ 1 ನಿಮಿಷ ರೀ, ಬ್ಯಾಕ್ ಎಂಡಲ್ಲಿ ಚೆಕ್ ಮಾಡ್ತೀನಿ ಅಂತ, ಪರಾಮ್ ಟ್ರೂ ಇಟ್ಟು ಮಾಡಿ ಅಂದರು. ಫುಲ್ ಮೋಟಿವೇಶನು. ನಾವು ಇದೇ ಥರದ್ದು ಮಾಡಿ, ಯಾರು ಬರ್ತಡೇ ಇದು ಹುಡುಕಿ ಅಂದ್ರೆ, ಸರ್ ನಾಳೆ ರಾಜ್ಕುಮಾರ್ ಬರ್ತಡೇ, ಅಯ್ಯೋ ಅದೇ ಹಿಂಗೆ ಓಡಿದೆ, ಇದು ಓಡುತ್ತೆ ಮಾಡಿ ಅಂತ ಅವರು. ನಾವು ರಾಜ್ಕುಮಾರ್ ಬಗ್ಗೆ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಮಾಡಿ, ಅದು ರಾತ್ರಿ ಶೂಟಿಂಗು. ಬೆಳಗ್ಗೆ ಆ ವಿಡಿಯೋನ ಅಪ್ಲೋಡ್ ಮಾಡೋದು ಮಧ್ಯಾಹ್ನ, ಏಪ್ರಿಲ್ 24 ಮಧ್ಯಾಹ್ನ. ಬೆಳಗ್ಗೆಲ್ಲ ಎಡಿಟಿಂಗ್ ಮಾಡಿದ್ದೀನಿ, ರಾತ್ರಿ ಶೂಟ್ ಮಾಡಿ ಬೆಳಗ್ಗೆಲ್ಲ ಎಡಿಟ್ ಮಾಡಿ, ಅದು ತುಂಬ ಅದು ನೋಡಿ ತುಂಬ ಹಾಡುಗಳು ಗಿಡಗಳೆಲ್ಲ ಹಾಕಿದ್ದೀನಿ ಅದಕ್ಕೆ. ಅದು ಹಾಕಿದ್ರು, ಅದು ಓಡ್ಬಿಡ್ತು. 2 ವಿಡಿಯೋ ಸೇಮ್ ಟೈಮ್ 1 ಲಕ್ಷ. ಕಾಂಪಿಟೇಷನ್, ಇಬ್ರು ಬೀಚಿಯವರು ರಾಜ್ಕುಮಾರ್ ಅವರು ಕಾಂಪಿಟೇಷನ್ ನಡೀತಾ ಇತ್ತು, ನಾವೇ ಅವ್ರ ಕಾಂಪಿಟೇಷನ್ ಯಾರು ಇರ್ತಾರೆ ಅಂತ. ತುಂಬ ಚೆನ್ನಾಗಾಯ್ತದು. ಸೊ ಅದಾದಮೇಲೆ ದೆನ್ ಅವರು ಸಜೆಸ್ಟ್ ಮಾಡಿದ್ರು, ಸರ್ ನೋಡಿ ಓಡುತ್ತಿದ್ದು ಸಿನಿಮಾದವ್ರದ್ದು ಓಡುತ್ತೆ ಸರ್, ನೀವು ಇಂಟರ್ವ್ಯೂಸ್ ಮಾಡಿ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು. ಸೊ ದೆನ್ ವಿ ಕೇಮ್ ಸ್ಟಾರ್ಟೆಡ್. ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ನಿಮ್ಮ ಶುರು ಹೆಂಗೆ ಮಾಡಿದ್ರಿ ಅಂತ ಹೇಳಿ. ಬಟ್ ನನಗೆ ಕಲಾ ಮಾಧ್ಯಮ ಅಂದರೆ ನನಗೆ ಏನು ಅನಿಸುತ್ತೆ ಅಂತಂದರೆ, ಒಂದು ಕರ್ನಾಟಕ ಬದುಕಿನ ಸಾಮಾಜಿಕ ಸಾಂಸ್ಕೃತಿಕ ಲೋಕವನ್ನು ಒಂಥರ ಅನಾವರಣ ಮಾಡಿದಂಥ ಒಂದು ಚಾನಲ್ ಅಂತ ನನಗನ್ಸುತ್ತೆ. ಯಾಕೆಂತಂದರೆ ನಿಮ್ಮದು ಒಂದು ಯೂನಿಕ್ ಪಾಯಿಂಟ್ ಏನಂದರೆ, ಯು ಗೋ ಟು ದ ಪ್ಲೇಸಸ್. ಓಕೆ, ಇದು ನಿಮ್ಗೆ ಯಾವಾಗ ನೀವು ಶುರು ಮಾಡ್ಕೊಂಡ್ರಿ? ನೀವು ಮುಂಚೆ ಡಾಕ್ಯುಮೆಂಟ್ರಿ ಮಾಡ್ಬೇಕಾದ್ರೆ ಬೈಟ್ ಎಲ್ಲ ತೊಗೋತಿದ್ರಿ ಅಂತ ಹೇಳಿದ್ರಿ, ಬಟ್ ಕಲಾ ಮಾಧ್ಯಮ ಸಲುವಾಗಿಯೇ ನೀವು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಂದಿದ್ದು ಇದು ಒಂದು ಕಲಾ ಮಾಧ್ಯಮಕ್ಕೆ ಅಂತಲೇ ಮಾಡಿಲ್ಲ. ನಾನು ಫಸ್ಟ್ ಡಾಕ್ಯುಮೆಂಟ್ರಿ ಮೇಕರ್ ಆದಾಗ ಮಾಡಿರೋದೇ ಮೂಡಿಗೆರೆ, ಚಿಕ್ಕಮಂಗ್ಳೂರು, ಕೊಟ್ಟಿಗೆಹಾರ, ಹಾಸನ, ಮೈಸೂರು, ತೇಜಸ್ವಿಯ ಬದುಕಿತ್ತಲ್ಲ ಜಾಗಗಳು, ಅಲ್ಲೆಲ್ಲಿ ಓಡಿದ್ವಿ ನಾವು. ಸೊ ನಮಗೆ ಗೊತ್ತಿಲ್ಲದೆ ಅದೊಂದು ಸೆನ್ಸ್ ಇತ್ತು ಒಳಗೆ ನಮಗೆ. ಓಕೆ, ನಾವು ಆ್ಯಕ್ಚುಲಿ ಅವ್ರ ಜಾಗಕ್ಕೆ ಹೋಗಬೇಕು. ಅವ್ರ ಜಾಗ ನೀವು ಆ್ಯಕ್ಚುಲಿ ಮತ್ತೆ ತೇಜಸ್ವಿ ಅಂತ ಡಾಕ್ಯುಮೆಂಟ್ರಿ ನಾವು ಮಾಡಿದ ಮೊದಲನೇ ವರ್ಕು ನೀವು ಗಮನಿಸಿ. ನಾವೀಗ 5,200 ವಿಡಿಯೋ ಮಾಡಿದ್ದೀವಿ. ನನಗೆ ಈಗಲೂ ನನಗೆ ಬೇಸರ ಇದೆ, ನಾವು ಆ ಕ್ವಾಲಿಟಿ ಕೊಡೋಕ್ಕಾಗ್ತಿಲ್ಲ ಅಂತ. ಆ ಡಾಕ್ಯುಮೆಂಟ್ರಿಯ ಕ್ವಾಲಿಟಿ ನಾವು ಈಗಲೂ ಕೊಡೋಕ್ಕಾಗ್ತಿಲ್ಲ. ಸೊ ಯು ಡೋಂಟ್ ಬಿಲೀವ್ ವಿ ಹ್ಯಾವ್ ಗಾನ್ ಇನ್ ಟು ದಿ ಫಾರೆಸ್ಟ್, ಭದ್ರಾ ಫಾರೆಸ್ಟ್. ಭದ್ರಾ ಹುಟ್ಟುವ ಜಾಗ, ಭದ್ರಾ ಹರಿಯುವ ಜಾಗ ಯಾವ ಕಾಲ? ಜುಲೈ ತುಂಬಿ ಹರಿಯುವ ಮಳೆಯಲ್ಲಿ, ಮಲೆನಾಡಲ್ಲಿ.
ನಮ್ಮ ಹತ್ರ ಹಳೆ ಓಮ್ನಿ ಒಂದಿತ್ತು, ಅದಕ್ಕೆ ನಾವು ನಮ್ಮ ಹುಡುಗರುಗಳೇ ಒಂದಷ್ಟು ಜನ ಹುಚ್ಚರುಗಳೆಲ್ಲ ಅದಕ್ಕೆ ಟೀಮು. ನಮ್ಮ ಹುಡುಗ ಡ್ರೈವರ್, ನನ್ನ ಸ್ನೇಹಿತ ಒಬ್ಬ ಕಸ್ಟೆಂಟು, ನಾವು ನಮ್ಮ ಒಬ್ಬ ಇನ್ನೊಬ್ಬ ಹುಚ್ಚ ಕ್ಯಾಮ್ರಾಮನ್, ಅದಕ್ಕೆ ನಾವೆಲ್ಲ ಹುಚ್ಚರೇ 4 ಜನ ಹಂಗಲಿತಿದ್ವಿ. ಆ ಕ್ವಾಲಿಟಿ ನಾವು ಇನ್ನೂ ಕೊಡೋಕ್ಕಾಗ್ತಿಲ್ಲ. ಕಲಾ ಮಾಧ್ಯಮ ನಾವು ಇವತ್ತೇನು 2020 ನಂತರ ನಾವೇನು ಬೂಮಾಗಿ ಇವತ್ತು ನಿಮ್ಮ ಹತ್ರ ಮಾತಾಡ್ತೀವಿ, ಅದರ ಬೀಜ ಅಲ್ಲಿದೆ. ಆ ಕ್ವಾಲಿಟಿ ನಾವು ಇನ್ನೂ ಕೊಡೋಕ್ಕಾಗ್ತಿಲ್ಲ. ನಾವು ಶೂಟ್ ಮಾಡಿರೋ ಪ್ಲೇಸಸ್ ನಾವು ಇವತ್ತಿಗೂ ಹೋಗೋಕ್ಕಾಗಿಲ್ಲ, ಅಂಥ ಜಾಗ ಎಲ್ಲ ನಾವು ಮಾಡಿದ್ವಿ. ಸೊ ಹಂಗಾಗಿ ಆಚೆ ಹೋದರೆ ಕಥೆ ಇದೆ ಅಂತ ಗೊತ್ತಿತ್ತು ನಮಗೆ, ಕಥೆ ಇದೆ ಅಂತ. ಸೊ ಅದಕ್ಕೆ ಅನೇಕ ಕಾರಣ ಪ್ರಜಾವಾಣಿ, ಚಂದನ, ಈ ಟಿ ವಿ ಥರ ಚಾನೆಲ್ಸ್ಗಳು, ನಾವು ಓದಿ ಸಂದರ್ಶನಗಳು, ನೋಡಿ ಸಂದರ್ಶನಗಳು. ಒಂದ್ಸಲ ಒಳ್ಳೆ ಇಂಟರ್ವ್ಯೂ ಬಂದಿದ್ದು ಮೋಹನ್ ಲಾಲ್ದು. ಒಂದು ಆ ಲೇಡಿ ಹೆಸರು ಮರ್ತ್ಬಿಟ್ಟಿದ್ದೀನಿ ಸರ್, ಮಲಯಾಳಂ ಆ್ಯಕ್ಟರ್ ಮೋಹನ್ ಲಾಲ್ ಇದಾರಲ್ಲ, ಒಬ್ರು ಲೇಡಿ ಇದ್ರು ಇಂಟರ್ವ್ಯೂವರು. ಶಿ ವಾಸ್ ಇಂಟರ್ವ್ಯೂಂಗ್ ಫಾರ್ ಸಮ್ CNN IBN ಅಥವಾ NDTV ಯಾರಿಗೋ ಮಾಡೋರು. ಎಷ್ಟು ಚೆನ್ನಾಗಿತ್ತು ಇಂಟರ್ವ್ಯೂ ಪ್ಯಾಟರ್ನ್ ನೋಡಿ. ಸೆಟ್ ಅದು ಸಿನಿಮಾ ಸೆಟ್ಟು ಮೋಹನ್ ಲಾಲ್ದು. ನಾನು ದೂರದರ್ಶನದಲ್ಲಿ ನೋಡಿರೋದು, ದೂರದರ್ಶನ ಆರ್ ಸಮ್ ಪ್ರೈವೇಟ್ ಚಾನಲ್ ಬಂದ ಮೇಲೆ ಮೋಹನ್ ಲಾಲ್ ಸರ್ ಆ್ಯಕ್ಟ್ ಮಾಡ್ತಿರ್ತಾರೆ. ಇವ್ರೊಂದು ಚಿಕ್ಕ ಕ್ಲಿಪ್ ತೊಗೋತಾರೆ, ಯಾಕಂದ್ರೆ ಫುಲ್ ಹಾಕೋಕ್ಕಾಗಲ್ಲ, ಒಂದು ಚಿಕ್ಕ ಕ್ಲಿಪ್ ತೊಗೊಂಡು ಹಾಕ್ತಾರೆ, ಬರ್ತಾರೆ. ಸೊ ಮೋಹನ್ ಲಾಲ್ ಬಂದು ಕೇಳ್ತಾರೆ, ಹೌ ಇಸ್ ಇಟ್. ಮೋಹನ್ ಲಾಲ್ ಕೇಳ್ತಾರೆ, ಡಿಡ್ ಐ ಆ್ಯಕ್ಟ್ ವೆಲ್ ಅಂತ ಆ್ಯಂಕರ್ನ ಕೇಳ್ತಾರೆ. ಸರ್ ಯು ಗ್ರೇಟ್, ನೋ ಯು ಟೆಲ್ ಮಿ ಓಪನ್ಲಿ ಅಂತ ಅವ್ರು ಕೇಳ್ತಾರೆ. ಆಮೇಲೆ ಇಬ್ಬರು ಕೂತ್ಕೋತಾರೆ ಕ್ಯಾಶುವಲ್ ಆಗಿ. ಡಿಜಿಟಲ್ ಕ್ಯಾಮ್ರಾ ಬರೋಕ್ಕೆ ಮುಂಚೆ ಎಷ್ಟು ಕತೆ ಅವ್ರು, ನೀವು ನಮ್ಗೆ ಗೊತ್ತಾನೆ ನಿಮ್ಗೆ ದೊಡ್ಡ ಕ್ಯಾಮ್ರಾಗಳು, ಆ ಕ್ಯಾಮ್ರಾ ಮನೆಗೆ ಓದ್ಕೊಂಡಿರ್ಬೋದು. ಅವ್ರಿಗೆ ಆಮೇಲೆ ಕೂತ್ಕೊಂಡು ಮಾತಾಡ್ತಾರೆ. ಟೀ ಬರುತ್ತೆ ಮಧ್ಯದಲ್ಲಿ, ಅವ್ನು ಯಾರು ಬಂದು ಅಲ್ಲೇ ಟಚ್ ಅಪ್ ಮಾಡ್ತಾನೆ, ಅಲ್ಲೇ ಬಂದು ಹೇರ್ ಸ್ಟೈಲ್ ರೆಡಿ ಮಾಡ್ತಿರ್ತಾನೆ. ಸೊ ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಆಕೆ ಒಂದು ಇಂಟರ್ವ್ಯೂ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾನು ಅದು ನೋಡಿದ್ದು, ಈಗ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ. ಈಗ ಚಂದನದಲ್ಲಿ ಒಂದು ಪ್ಯಾಟ್ರನ್ ತಪ್ಪು ಅಂತಿಲ್ಲ, ಬಟ್ ಒಳ್ಳೆ ಮಾಹಿತಿ ಕೊಡ್ತಾರೆ. ಬಟ್ ಇದು ಪ್ಯಾಟ್ರನ್ನೇ ಬೇರೆ ಅಲ್ಲ. ಸೊ ಚೆನ್ನಾಗಿದೆ, ಇನ್ಫಾರ್ಮಲ್ ಪ್ಯಾಟರ್ನ್, ಅನ್ಫಾರ್ಮಲ್, ಮತ್ತು ಒಂದು ಕ್ಯಾಂಡಿಡ್ ಆಗಿ ಅವ್ರ ಲೈಫ್ನು ಕವರ್ ಮಾಡ್ತಾ ಆ ಥರದ್ದೆಲ್ಲ ಅಂತ. ಸೊ ಆ ಥರದ ಇಂಟರ್ವ್ಯೂಸಲ್ಲಿ ತುಂಬ ಚೆನ್ನಾಗಿರೋ ನಾನು ನೋಡ್ತಿದ್ದು, ಮಾಡ್ಬೋದಲ್ಲ ಹಿಂಗಿಲ್ಲ ಅಂತ. ಸೊ ನಾವು ಆಚೆ ಬಂದಾಗ ಏನಾಯಿತು, ಇವುಗಳು ನಮಗೆ ಗೊತ್ತಾದಂಗೆ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಶುರು. ಈ ಒಳಗಡೆ ಇತ್ತಲ್ಲ, ನಾವು ಓದಂಥ ಕರ್ನಾಟಕ ದರ್ಶನ, ಪ್ರಜಾವಾಣಿದ್ದು ಅಥವಾ ಚಂದನದ ಇಂಟರ್ವ್ಯೂಸ್ಗಳು, ಇವೆಲ್ಲವೂ ತಾಣಯಾನ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ತಮಗೆ ಗೊತ್ತಿದೆ, ತಾಣಯಾನ ದೂರದರ್ಶನದ ಕಾರ್ಯಕ್ರಮ, ಚಂದನದ ಕಾರ್ಯಕ್ರಮ. ನಾನಾದರೂ ಹುಚ್ಚು ಅಭಿಮಾನಿ. ಗಿರಿಜಾ ಮೇಡಮ್ ಅಂತ ಅವ್ರಿಗೊಬ್ಬರು ಆ್ಯಂಕರು, ನಮ್ಮ ಚಂಪಾ ಶೆಟ್ಟಿ ಅವ್ರ ಅದಕ್ಕೆ ನಿರೂಪಕರು ಬರೋರು. ಈಗ ನಾವು ಯಾಣವನ್ನು ನೋಡೋಣ ಸ್ನೇಹಿತರೆ, ತುಂಬ ಚೆನ್ನಾಗಿ ಮಾಡೋರು. ನಮ್ಗೆ ಹಿಂಗಿದೆಯಲ್ಲ ಯಾಣ. ವೆನ್ ವಿ ಕೇಮ್ ಔಟ್ ಅಲ್ವ ಫಾರ್ ಡೂಯಿಂಗ್ ಇಟ್, ನಮ್ಗೆ ಅನ್ಸಕ್ಕೆ ನಾವಂಥದ್ದು ಏನಾದ್ರು ಮಾಡಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ಚಂದನ ಬರುತ್ತೆ ಅಲ್ಲಿನಲ್ಲಿ, ನಮಗೆ ಗೊತ್ತಿಲ್ಲ ಪ್ರಜಾವಾಣಿ ಬರುತ್ತೆ, ನಮಗೆ ಗೊತ್ತಿಲ್ಲ ನಾವು ನೋಡೋ ETV ಬರುತ್ತೆ, ನಮಗೆ ಗೊತ್ತಿಲ್ಲ ನಾವು ನೋಡೋ ದೊಡ್ಡವ್ರ ಬದುಕು ಬರುತ್ತೆ. ಅವೆಲ್ಲವೂ ನಮಗೆ ಗೊತ್ತಿಲ್ಲದೆ ಒಳಗಡೆ ಸಾಫ್ಟ್ವೇರ್ ಥರ ಕೆಲಸ ಮಾಡ್ತದೆ. ವಂಡರ್ಫುಲ್. ಈಗ ನೀವು ಇನ್ನೊಂದು ಪಾಯಿಂಟು, ದುಡ್ಡಿನ ವಿಚಾರ ಸಂಬಂಧಪಟ್ಟಂತೆ ನೀವು ಭಾಳ ಕಷ್ಟಪಟ್ಟು 500 ರೂಪಾಯಿ ಸಾಲ ತೊಗೊಂಡದ್ದು ನೀವು ಹೇಳಿದ್ರಿ, ಮೇಡಮ್ ಸಾಲ ಕೊಟ್ಟದ್ದು ಹೇಳಿದ್ರಿ. ಲೈಫಲ್ಲಿ ಇಂಥೊಬ್ರು ಇರಬೇಕು. ಮಾಲ್ತಿ ಕೂಡ ನಂಗೆ ಆ ಥರ ಸುಮಾರು ಸಪೋರ್ಟ್ ಮಾಡಿದ್ದಾರೆ. ಸರ್, ನಾನು ನೀವು ಇಂಟರ್ವ್ಯೂ ಕರೆಸಿದ್ದೀರಿ, ಸವಿತಾ ಇದ್ದಾಳೆ ಅಂತ ಹೇಳ್ತಿಲ್ಲ. ಸವಿತಾ ಇಲ್ಲದೆ ನನ್ನ ಬದುಕಲ್ಲಿ ಬೇರೆ ಯಾರೇ ಇದ್ದಿದ್ರು ಬಹುಶಃ ನಾನು ಇವತ್ತು ಐ ವುಡ್ ಹ್ಯಾವ್ ಬಿನ್ ಇನ್ ಎಂಪ್ಲಾಯಿ ಆಫ್ ಸಮ್ ಕಂಪನಿ ಆಫ್ ಆರ್ ಸಮ್. ನೆವರ್ ಶಿ ಸ್ಟುಡ್ ವಿತ್ ಮೀ. ನಾನು ಆಕೆನ ಹೊಗಳಬೇಕು, ಅವಳು ಇದ್ದಾಳೆ ಅಂತ ಏನೂ ಹೇಳ್ತಿಲ್ಲ ಸರ್. ಅವಳು 5 ದಿವಸದ 6 ದಿವಸದ ಬಾಣಂತಿ. ಅವಳು ಮಕ್ಕಳನ್ನೆಲ್ಲ ಮರಗಿಸಿ ಹೊಟ್ಟೆ ಏನೋ ಕಟ್ಟಿರ್ತಾರೆ ಬಟ್ಟೆ, ಅವಾಗ ಅದೇನೋ ಹೊಟ್ಟೆ ಇದೇನೋ ಆಗುತ್ತೆ ಅಥವಾ ಸ್ಟಿಚ್ ಹಾಕಿದ್ರು ಅವ್ಳಿಗೆ, ಸಿಸೇರಿಯನ್ ಹಾಕಿದ್ದು, 2 ಸಿಸೇರಿಯನು. ಅವಳು ಬಂದು ನನ್ನ ಜೊತೆ ನಿಂತ್ಕೊಂಡು ಕ್ಯಾಮ್ರಾ ಗಂಟೆಗಟ್ಟಲೆ ನಿಂತ್ಕೋಬೇಕು, ಗಂಟೆಗಟ್ಟಲೆ ಕೂತ್ಕೋಬೇಕು. ನಾವು ಮಧ್ಯರಾತ್ರಿ ಶೂಟ್ ಮಾಡ್ತೀವಿ. ಸೊ ನಿಂತ್ಕೊಂಡು ಅವಳ ಜೊತೆ ನಿಂತಿಲ್ಲ ಅವಳು ಅಷ್ಟು ದಿನ. ಆಮೇಲೆ ನಾನು ಎಲ್ಲೇ ಇಂಟರ್ವ್ಯೂಸ್ಗೆ ಹೋಗ್ತೀನಿ, ಸಪೋರ್ಟ್ ಮಾಡ್ತಾಳೆ. ಎಷ್ಟೋ ಕಾಂಟ್ಯಾಕ್ಟ್ ನಾವು ಚರ್ಚೆ ಮಾಡ್ತೀವಿ. ಇತ್ತೀಚೆಗೆ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಯಾಕಂದ್ರೆ ಈಗ ನನಗೆ ಕರ್ನಾಟಕದಂತ ಇನ್ಫಾರ್ಮರ್ಸ್ ಇದ್ದಾರೆ, ಮಾಹಿತಿ ಕೊಡೋರು ಜಾಲ ಇದೆ ಈಗ ನನಗೆ. ಈಗ ನಾವು ಇಂಟರ್ವ್ಯೂಸ್ನ ಹುಡುಕ್ತಿಲ್ಲ, ಫ್ರಾಂಕ್ಲಿ ಎಲ್ಲೋ ಕೆಲವು ಹುಡುಕ್ತೀವಿ. 80% ನನಗೆ ಬರೋ ರೆಫರೆನ್ಸ್ ಮಾಡೋಕ್ಕೆ ಆಗುತ್ತೆ ನನಗೆ. ಇವ್ರು ಮಾಡಿ ಓಕೆ ವಿ ನೋಟ್ ಡೂ ಇಟ್, ಬಟ್ ನಾವು ಮೊದಲು ಇವ್ರು ಮಾಡ್ಬೋದಲ್ಲ, ಅವ್ರು ಮಾಡೋದು. ಸುಮಾ ಶಾಸ್ತ್ರಿ ಆರ್ಟಿಸ್ಟ್ ಇದ್ದಾರೆ, ನಮ್ಮ ಎಲೆನ್ ಶಾಸ್ತ್ರಿ ಅವರು, ಆಕೆ ಸವಿತಾ ಈ ಥರದ್ದು ಸಿಂಗರ್ ಎಲೆನ್ ಶಾಸ್ತ್ರಿ ಅವ್ರ ಪತ್ನಿ, ಆಕೆ ಸಿಂಗರ್ ಕೂಡ. ಸೊ ಅದನ್ನು ನಾವು ಚರ್ಚೆ ಮಾಡ್ತಿದ್ವಿ. ಸೊ ಆ ಥರದ್ದು ಅದೇ ಹೇಳಿ ಸವಿತಾ, ಸಮಾನ ಮನಸ್ಕತೆ ಇಲ್ಲದೆ ಹೋದರೆ ಇಫ್ ಯು ಡೂ ಅದು ಆಗಲ್ಲ ಅವ್ರ ಕೈ. ಕರೆಕ್ಟ್ ಭಾಳ ಬ್ಯೂಟಿಫುಲ್. ನಿಮ್ಮ ಯೂಟ್ಯೂಬ್ ಚಾನಲಿಂದ ಕಲಾ ಮಾಧ್ಯಮ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಯಿತು. ಲಕ್ಷ ಜನ ನೋಡೋಕ್ಕೆ ಶುರು ಮಾಡಿದರು. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಇಂಪ್ರೂವ್ ಆಯಿತು. ನೀವು ಮೊದಲನೇ ಬಾರಿಗೆ, ನನಗೆ ಗೊತ್ತಿಲ್ಲ, ಸುಮ್ಮನೆ ಒಂದು ಅಮೌಂಟ್ 1 ಲಕ್ಷ ರೂಪಾಯಿ ನಿಮಗೆ ಯೂಟ್ಯೂಬಲ್ಲಿ ಬಂದದ್ದು ನೀವು ನೋಡಿದ್ದು ಯಾವಾಗ? ನಾನು ಎಕ್ಸಾಂಪಲ್ ಕೇಳ್ತಿರ್ತೆ, ಅದು ಒಂದು 50,000 ನಾವು ಶುರು ಮಾಡಿದ್ದು ಮೊದಲ ಇಯರಲ್ಲೇ ನೋಡ್ಬಿಟ್ಟಿದ್ದೀವಿ ನಾವು. ನಾನು ಮುಕ್ತವಾಗಿ ಹೇಳ್ತೀನಿ, ಮೊದಲನೇ ಪೇಮೆಂಟು, ಯಾಕಂದ್ರೆ ನಮ್ಮ ಪಾಸ್ವರ್ಡ್ ಬರೋದು ಲೇಟಾಗಿತ್ತು, ಒಂದು 3-4 ತಿಂಗಳು ಅಕ್ಯುಮುಲೇಟ್ ಆಗ್ಬಿಟ್ಟಿತ್ತು ಪೇಮೆಂಟು. ಅದ್ರ ಪೇಮೆಂಟ್ 60,000 ಬಂದುಬಿಟ್ಟಿತ್ತು. ಸವಿತಾ ಆಗ ಅಷ್ಟೊತ್ತಿಗೆ ಅವ್ರ ತಾಯಿ ಮನೆಗೆ ಹೋಗ್ಬಿಟ್ಟಿದ್ರು ಅವರು. ಯಾಕಂದರೆ ಅವ್ರ ತಾಯಿ ಟ್ರಾವೆಲ್ ಮಾಡೋಂಗಿಲ್ಲ ನೋಡಿ, ಕೋವಿಡ್ ಹೆವಿ ಇದ್ದಾಗ. ಬಟ್ ಅದೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇವ್ರು ಹೋಗೋ ಅವಕಾಶ ಬಂದಾಗ ಇವ್ರ ತಾಯಿ ಮನೆಗೆ ಹೋದರು. ಪಾಪ ಅವ್ರ ತಾಯಿ, ಅವ್ರ ಅತ್ತಿಗೆ, ಅವ್ರ ಅಣ್ಣ, ಅವ್ರ ಅಕ್ಕಂದ್ರೆ ಬೆಂಗಳೂರು ಅಕ್ಕಂದ್ರೆಲ್ಲ ನಮ್ಮ ಮನೆಗೆ ಬರೋರು. ಸೊ ಹಂಗೆಲ್ಲ ಇತ್ತಲ್ಲ. ಸೊ ಹಂಗಾಗಿ ಅವ್ರ ತಾಯಿ ಮನೆಗೆ ಹೋದಾಗ ನಾನು ಅವಾಗಿಲ್ಲ ಒಬ್ಬಂಟಿ. ಸೊ ನಾನು ನಮ್ಮ ಕ್ಯಾಮ್ರಾಮನ್ನೇ 2 ಮ್ಯಾನ್ ಆರ್ಮಿ ಥರ. ಸೊ ಇವಳದೇ ಬೈಕ್ ಅದು, ನಾವು ಬೆಂಗಳೂರಲ್ಲಿ ಓಡಾಡ್ತಾ ಇದ್ದು ಬೈಕು. ಇವಳು ಬೈಕ್ ತಗೊಂಡಿಲ್ಲ ಅವಾಗ, ಅದೇ ಇವಳಿಗೆ 40,000 ಅವ್ರಿಗೆ ದುಡಿತಿದ್ಲಲ್ಲ. ಇವಳು ಒಂದು ಬ್ಲ್ಯಾಕ್ ಕಲರ್ ಹೋಂಡಾ ಇದು ಸುಜುಕಿ ಆಕ್ಸೆಸ್ ಏನೋ ತಗೊಂಡಿದ್ಲು. ಸೊ ಅದನ್ನ ಇಲ್ಲೇ ಬಿಟ್ಟೋಗಿದ್ಲು. ಸೊ ಹಂಗಾಗಿ ಅದನ್ನ ತಗೊಂಡು ನಾನು ನಮ್ಮ ಕ್ಯಾಮ್ರಾಮನ್. ಸೊ ಒಂದು 3-4 ಮಂತ್ಸ್ ಅಕ್ಯುಮುಲೇಟ್ ಆಗಿ 60,000 ದುಡ್ಡು ಬಂದಿತ್ತು ಫಸ್ಟ್ ಟೈಮ್. ಅದನ್ನೇ ನಾನು ರೆಡ್ಡಿಗೆ ಹೇಳಿದ್ದು, ರೆಡ್ಡಿ ಸರ್ 60,000 ಬಂದ್ಬಿಟ್ಟಿದೆ, 60,000 ಬಂದ್ಬಿಟ್ಟಿದೆ. ನಂಬೋಕ್ಕಾಗದಿರೋ ಫಿಗರು.
ನಾನು ಟ್ರಾವೆಲ್ ಏಜೆಂಟ್ ಆಗಿ ತಿಂಗಳಿಗೆ 2 ಲಕ್ಷ ರೂಪಾಯಿ ನೋಡ್ತಿದ್ದೆ ಕೈ ತುಂಬ. ನಂಗೆ ನೆಟ್ಟು ಒಂದು 60,000 ಉಳಿಯೋದು. ಅದಾದಮೇಲೆ ನಾನೆಲ್ಲ ಬಿಟ್ಟು ಕಂಪ್ಲೀಟ್ ಆರ್ಟಿಸ್ಟ್ ಥಿಯೇಟ್ರ್ ಅಂತ ಬಂದಮೇಲೆ ಎಲ್ಲವೂ ಬಿಟ್ಬಿಟ್ಟಿವಿ ನಾವು. ಏನೋ ಅಂತಾರೆ ಎಲ್ಲ ಬಿಟ್ಬಿಟ್ಟಿದ್ದು, ಯಾವುದು ನಮ್ಗೆ ಆಗಲ್ಲ, ನಮ್ಮ ಗುರಿ ಬೇರೆ ಅಂತ. ಅದಾದಮೇಲೆ ನೋಡಿ ದೊಡ್ಡ ಅಮೌಂಟ್ ಅದು ನಾವು ನಮ್ಮದು ಅಂತ, ಓಕೆ ದೊಡ್ಡದು ಅಂತ ಅದನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಇವತ್ತಿಗೆ ಕಲಾ ಮಾಧ್ಯಮ ಒಂದು ಪ್ರಾಮಿನೆಂಟ್ ಕನ್ನಡದ ಚಾನಲ್ಲು. ನಾ ಹೇಳ್ದಂಗೆ ನೀವು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ನಮಗೆ ನಮ್ಮಲ್ಲೇ ಇರುವಂಥ ಆದರೆ ನಮಗೆ ಗೊತ್ತಿಲ್ಲಾರದಂಥ ಒಂದು ಪ್ರಪಂಚವನ್ನು ನೀವು ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರಿಗೆ ಪ್ರೇಕ್ಷಕರಿಗೆ ತಲುಪಿಸ್ತಾ ಇದ್ದೀರಾ. ಇದರಲ್ಲಿ ನೀವು ಈಗ 5,000ಕ್ಕೂ ಹೆಚ್ಚು ವಿಡಿಯೋಗಳಿದೆ ಅಂತ ಹೇಳಿದ್ರಿ ನೀವು. ಬಟ್ ಸುಮ್ಮನೆ ನಾನು ನಿಮಗೆ ಕೇಳೋದಾದರೆ, ನಿಮಗೆ ಕಲಾ ಮಾಧ್ಯಮ ಅಂದರೆ ಯಾವ ವಿಡಿಯೋ ನೆನಪು ಬರುತ್ತೆ? ನಿಮಗೆ ಯಾವ್ದು ನೆನಪು ಬರುತ್ತೆ? ಈ ಬೀಚಿದು ಮತ್ತು ರಾಜ್ಕುಮಾರ್ ಅವ್ರದ್ದು ಬಿಟ್ಟು ಯಾವ ವಿಡಿಯೋ ನಿಮಗೆ ನೆನಪು ಬರುತ್ತೆ? ಈ ವಿಡಿಯೋ ಅಂತ ಹಿಂಗೆ ನೆನಪು ಯಾವ್ದು ಬರುತ್ತೆ? ಯಾವುದೇ ಕಾರಣ ಇರ್ಬೋದು. ಈ ವಿಡಿಯೋ ಬಂದಮೇಲೆ ನಮ್ಮ ಲೈಫ್ ಚೇಂಜ್ ಆಯ್ತು ಅಂತ ಇರ್ಬೋದು, ಈ ವಿಡಿಯೋ ಬಂದಮೇಲೆ ನಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಆಯ್ತು. ಯಾಕಂದ್ರೆ ಒಂದೊಂದು ವಿಡಿಯೋದಿಂದ ನಮ್ಗೆ ಒಂದಷ್ಟು ಸಾವಿರ ವಿಡಿಯೋ ಸಬ್ಸ್ಕ್ರೈಬರ್ಸ್ ಬರ್ತಿರ್ತಾರೆ. ಯಾವ ವಿಡಿಯೋ ನಿಮ್ಮ ಫೇವ್ರೇಟ್ ಅಂತ ಕೇಳೋದ? ಫೇವ್ರೇಟ್ ಅನ್ನೋಕ್ಕಿಂತ ನೀವು ಹೇಳಿದ್ರಲ್ಲ ಈ ವಿಡಿಯೋ ಅಂದ ತಕ್ಷಣ ಹಿಂಗೆ ಚೇಂಜ್ ಆಯಿತು ಅಂತ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಫಸ್ಟ್ ಟೈಮ್ ಹೊರಗಡೆ ಹೋಗಿ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ನಾವು ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ಸಾವಂತ್ ಅಂತೇಳಿ. ಓಕೆ. ಅವರು ಗಿರೀಶ್ ಕಾಸರವಳ್ಳಿ ಅವರ ಅಸಿಸ್ಟೆಂಟ್ ನಿರ್ದೇಶಕರಾಗಿದ್ರು. ಅವರು ಅಸಿಸ್ಟೆಂಟ್ ಆಗಿದ್ರು. ಅವರು ಮಾಲ್ಗುಡಿ ಡೇಸ್ಗೆ ವರ್ಕ್ ಮಾಡಿದ್ರು. ಓಕೆ ಓಕೆ. ಸೊ ಅವ್ರದ್ದು ಸಂದರ್ಶನ ಮಾಡಿದ್ವಿ ನಾವು. ಹೊರಗಡೆ ಹೋಗಿ ಸಿನಿಮಾದವ್ರನ್ನ ಅಥವಾ ಸೀರಿಯಲ್ನವ್ರನ್ನ ಮಾಡಿದ್ದು ಅಂದರೆ ಅವರೇ ಫಸ್ಟು. ಸೊ ನಮಗೆ ಫಸ್ಟು ಅಂದ ತಕ್ಷಣ ಅದು ನೆನಪಾಗುತ್ತೆ. ನಮ್ಮ ದಿಕ್ಕು ಬದಲಾಯಿತು ಅಂದಾಗ ಸಾವಂತ್ ಸರ್ ನೆನಪಾಗ್ತಾರೆ. ಆಮೇಲೆ ನಮ್ಮ ಚಾನಲ್ ಬೂಸ್ಟ್ ಆಯಿತು, ತುಂಬ ಜನರಲಾಗಿ ಕಾಮನ್ ಮ್ಯಾನು ಕೂಡ ಮಾತಾಡುವಂಗಾದ್ರು ಅಂತ ಅಂದಾಗ ಕಲ್ಪನಾ ಅವ್ರ ವಿಡಿಯೋ ನೆನಪು ಬರುತ್ತೆ. ಓಕೆ. ಕಲ್ಪನಾ ಅವ್ರ ಸಮಾಧಿ ವಿಡಿಯೋ ಅದು ನೆನಪಾಗುತ್ತೆ. ಅದಾದ್ಮೇಲೆ ಆ ಥರದ್ದು ಸುಮಾರು ಆದವು, ಬಟ್ ಫಸ್ಟ್ ಅಂತ ಅಂದಾಗ ಅವೆರಡು ಆಗಿದ್ದು. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಇದೇ ಪ್ರಶ್ನೆಗೆ? ಇದು 2 ವಿಡಿಯೋಗಳು ಬಿಟ್ಟು ನಿಮಗೆ ಅದ ನಂತರದ ಅವಧಿನಲ್ಲಿ ನಾವು ನಮಗೆ ಗೊತ್ತಿಲ್ಲದೆ ನಾವು ದಿಕ್ಕುಗಳನ್ನು ಬದಲಾಯಿಸ್ತಾ ಬಂದ್ವಿ, ಈಗಲೂ ಬದಲಾಯಿಸ್ತಿರ್ತೀವಿ. ಅಂದರೆ ಚಾಚ್ಕೋತೀವಿ ನಮ್ಮನ್ನು. ಕರೆಕ್ಟ್. ಈಗ ಬಹಳ ಯೂಟ್ಯೂಬ್ಗಳು ಗಮನಿಸಿದಿರಿ, ನಮ್ಮ ಅನೇಕ ಜನ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ನನಗೆ ಗೌರವ ಇದೆ. ಏಕಮುಖ ಇರುತ್ತೆ. ಈಗ ಫುಡ್ ಬಗ್ಗೆ ಮಾಡ್ತಿದ್ರೆ ಫುಡ್ಡೇ ಮಾಡ್ತಾರೆ, ಅವರಲ್ಲಿ ಇನ್ನೊಂದು ಹೊಸ ಟ್ರೈ ಮಾಡಲ್ಲ. ಅಥವಾ ಯಾರೋ ಸಿನಿಮಾದವ್ರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ಸಿನಿಮಾದೇ ಮಾಡ್ತಿರ್ತಾರೆ. ದೇ ಡೋಂಟ್ ಲುಕ್ ಅದರ್ವೈಸ್. ನಾವೇನು ಮಾಡಿದ್ವಿ, ನಾವು ಚಾಚ್ಕೊಳ್ತಾ ಬಂದ್ವಿ. ನಾವು ಚಾನಲ್ಲು 2020ರಲ್ಲಿ ಸ್ವಲ್ಪ ಮೇಲಕ್ಕೆ ಬರೋಕ್ಕೆ ಶುರು ಆದಾಗಿಂದ ಬರೀ ಒಂದೇ ವರ್ಷದಲ್ಲಿ ನಾವು ಸಿನಿಮಾ ಹೊರತಾಗಿ ಬೇರೆ ಬೇರೆ ಶುರು ಮಾಡಿದ್ವಿ. ಯಾಕೆ ನಮ್ಗೆ ಗೊತ್ತಾಗೋಯ್ತು ಸಿನಿಮಾದವರು ಲಿಮಿಟ್ಟು ಒಂದು ಹಂತ ಆದಮೇಲೆ ಅದು ಕಮ್ಮಿ ಆಗುತ್ತೆ ಅಂತ ಗೊತ್ತಾಯಿತು. ನಾವೇನು ಮಾಡಿದ್ವಿ, ಈಗ ತಾವು ಮಾಡ್ತೀರಿ ಎಸ್ ಕೆ ಉಮೇಶ್ ಸರ್ ಬರೆದಲ್ಲ ತುಂಬ ಜನ ಆಫೀಸರ್ ಸೀರೀಸ್ ಮಾಡ್ತಿದ್ವಿ. ಸೊ ನಾವು 2021ರಲ್ಲಿ ಪೊಲೀಸ್ನವ್ರನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದ್ವಿ. ನಮ್ಮ ಅಶೋಕ್ ಕುಮಾರ್ ಸರ್, ಸಂಗ್ರಾಮ್ ಸಿಂಗ್, ಆಮೇಲೆ ಅವ್ರನ್ನೆಲ್ಲ ಬಾಬಾ ಸಾಹೇಬರು ಅವರೆಲ್ಲ ಮಾತಾಡ್ಸೋದು, ಬಿ ಕೆ ಶಿವರಾಮ್ ಸರ್ ಅವರೆಲ್ಲ ಮಾತಾಡ್ಸೋ ಶುರು ಮಾಡಿದ್ರು. ಜನ ಆ್ಯಕ್ಚುಲಿ ನಮಗೆ ಬೈದರು, ಸೀರಿಯಸ್ಲಿ ಬೈದರು. ಕಲಾ ಮಾಧ್ಯಮ ಅಲ್ಲ ಇದು ಕೊಲೆ ಮಾಧ್ಯಮ. ಅದು ಯಾಕೆ ನೀವು ಪೊಲೀಸ್ನವರು ಅವ್ರ ಕ್ರೈಮ್ ಕಥೆಗಳು ಹೇಳ್ತಿರ್ತಾರೆ ಬಂದು ಕೂತ್ಕೊಂಡು, ಅದನ್ನ ಹಾಕ್ತಿದ್ದೀರಿ, ನಾವು ನಿಮ್ಮ ಸಬ್ಸ್ಕ್ರೈಬರ್ ಆಗಿರೋದು ಯಾಕೆ, ನೀವು ಸಿನಿಮಾದವರು ಒಂದಷ್ಟು ಬದುಕಿನ ಕಥೆಗಳು ಹೇಳ್ತೀರಿ ಅಂತ ಇದೆಲ್ಲ ಮಾಡ್ತೀವಿ, ಸರಿ ಇಲ್ಲ ಹಾಗೆ ಹೇಗೆ ಅನ್ಸಬ್ಸ್ಕ್ರೈಬ್ ಆಗ್ತೀವಿ ಅಂದರು. ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ನಾನು ಸವಿತಾ ನಮ್ಮ ಕ್ಯಾಮ್ರಾಮನ್, ಏನು ಮಾಡೋದು, ನಿಲ್ಲಿಸ್ಬಿಡ್ಬೇಕಾ ಏನು ಮಾಡಬೇಕು ಅಂತ. ಬಟ್ ನಾವು ಆಯ್ತು ನಿಲ್ಲಿಸ್ಬಿಟ್ಟು ಬೇರೆ ಏನು ಮಾಡೋಕ್ಕಿದೆ, ಏನಿಲ್ಲವಲ್ಲ, ಸಿನಿಮಾದವ್ರು ಬರ್ತಾ ಕಮ್ಮಿಯಾಗಿ ಶುರು ಆಗ್ಬಿಟ್ರು. ದೊರೆ ಭಗವಾನ್ ಮಾಡಿಬಿಟ್ವಿ, ಭಾರ್ಗವ ಮಾಡಿಬಿಟ್ವಿ, ಪಣಿರಾಮಚಂದ್ರ ಮಾಡಿಬಿಟ್ವಿ, ಎಲ್ಲರದ್ದು ಮುಗಿತಾ ಬಂದು ಬೇರೆ ನಮ್ಮಲ್ಲಿ ಹಿರಿಯರು ಎಷ್ಟು ಜನ ಇದ್ದಾರೆ ಅಂತ ಅಂದ್ಕೊಂಡು ಏನು ಮಾಡಿದ್ವಿ, ಇಲ್ಲ ನಾವು ಮಾಡೋಣ. ಅವ್ರು ತಪ್ಪೇನು ಹೇಳ್ತಿಲ್ಲ, ಅವ್ರು ಹೇಳ್ತಿರೋದೇನು, ಸಮಾಜ ಆಗಿ ಹೇಗಿತ್ತು, ನಾವು ಆ ಕೇಸ್ ಹೇಗೆ ಸಾಲ್ವ್ ಮಾಡಿದ್ವಿ. ಅದ್ರಲ್ಲಿ ಒಟ್ಟಾರೆ ಕಲಾ ಮಾಧ್ಯಮದ ಉದ್ದೇಶ ಏನು, ಬದುಕಿನ ಕಥೆಗಳು ಹೇಳೋವಂಥದ್ದು. ಕರೆಕ್ಟ್. ಅವ್ರಿಗೆ ಬದುಕ್ಬಿಟ್ಟು ಏನು ಹೇಳ್ತಿದ್ದಾರೆ, ನಾವು ಸರಿ ಇದ್ದೀವಿ, ಜನ ಬೈಲಿ, 4 ಜನ ಬೈಲಿ ಅಂತ ಅಂದ್ಕೊಂಡು ಸುಮ್ಮನಿದ್ವಿ. ಈಗ ಯು ಡೋಂಟ್ ಬಿಲೀವ್, ನಾವು ಎಲ್ಲೇ ಹೋಗಲಿ ಸರ್, ನನಗೆ ಅನೇಕರು ಸಿಗ್ತಾರೆ, ತುಂಬ ಜನ ನನಗೆ ಈಗ ಸಿಕ್ಕಿದ ತಕ್ಷಣ ಹೇಳೋದು, ಬಿ ಕೆ ಶಿವರಾಮ್ ಅವ್ರ ಎಪಿಸೋಡ್ಸ್ ಇದೆಯಲ್ರಿ ಏನು ಆಸಮ್ ಗೊತ್ತಾ, ಸಂಗ್ರಾಮ್ ಸಿಂಗ್ ಅವರು ಕೇಸ್ ಹೇಳುತ್ತೆ ಎಷ್ಟು ಚೆನ್ನಾಗಿ ಗೊತ್ತಾ, ನಾನು ನನ್ನ ಹೆಂಡತಿ ಅಥವಾ ನಾನು ನನ್ನ ಗಂಡ ವೆಬ್ ಸೀರೀಸ್ ನೋಡ್ದಂಗೆ ನಮ್ಮದು ಫುಲ್ ಎಪಿಸೋಡ್ಸ್ ಬರೀ ಬಿಡ್ತೀವಿ ನಾವು. ಈಗ ಒಂದು 10 ಎಪಿಸೋಡ್ ಆದಮೇಲೆ ಒಂದು ಫುಲ್ ಎಪಿಸೋಡ್ ಥರ ಬರೀ ನಾವು 3 ಅವರ್ಸ್ ಫುಲ್ ವಿಡಿಯೋ ಇರುತ್ತೆ. 3 ಅವರ್ಸ್ ಸಿನಿಮಾ ಥರ ನೋಡಿದ್ದೀವಿ, ಬೋರೇ ಆಗಿಲ್ಲ ಅನ್ನೋ ಥರ ಹೇಳ್ತಾರೆ. ಅಂದರೆ ನಾವು ಅವತ್ತಿನ ಬೈಗಳ ತೊಗೊಂಡಿದ್ದೀವಿ. ಅವತ್ತು ಅವ್ರು ಬೈದರು ಅಂತ ನಾವು ಬರೀ ಸಿನಿಮಾದೇ ಮಾಡಿದ್ರೆ ಇವತ್ತು ಚಾನಲ್ ಇಲ್ಲ, ಕ್ಲೋಸ್ ಇವತ್ತು. ಹಾಗಾಗಿ ಆಮೇಲೆ ಅದಾದ ಅಷ್ಟಕ್ಕೆ ನಿಲ್ಲಿಸಿಲ್ಲ. ನಾವು ಡಾಕ್ಟರ್ಸ್ ಮಾತಾಡ್ಸಿದ್ವಿ, ಇಂಜಿನಿಯರ್ಸ್ ಮಾತಾಡ್ಸಿದ್ವಿ, ಆಮೇಲೆ ಸ್ಟೂಡೆಂಟ್ಸು ಈಗ UPSC KPSC ಬರೋ ಇವ್ರಿಗೆ ಮಾತಾಡ್ಸಿದ್ವಿ, ಹೋಟೆಲ್ ಮಾಡ್ತಿರೋರು, ಬಿಸ್ನೆಸ್ಗಳು. ಈಗಂತೂ ಬಿಡಿ, ಈ ಕಲಾ ಮಾಧ್ಯಮಕ್ಕೆ ಎಲ್ಲ ಕ್ಷೇತ್ರಗಳಿಂದ ಅವರೇ ಫೋನ್ ಮಾಡ್ತಾರೆ, ಇದನ್ನು ನೋಡಿ ಇದನ್ನು ನೋಡಿ ಅಂತ ಕರೆ ಮಾಡ್ತಾರೆ. ನಾವೆಲ್ಲ ಆಯಿತು, ಕಥೆ ಇದೆಯಾ ಬನ್ನಿ ಒಳಗೆ, ಒಳ್ಳೆ ಕಥೆ ಇದೆಯಾ ಒಳಗಡೆ ಬನ್ನಿ ಅಷ್ಟೇ. ನಾವು ಭಾಳ ಸರಳವಾದದ್ದು. ಅಂದರೆ ಹಂಗೆ ಡೈವರ್ಸಿಫೈ ಮಾಡಿಲ್ಲ ಅಂದಿದ್ರೆ ಸರ್ವೈವಲ್ ಕಷ್ಟ ಆಗಿರೋದು. ಭಾಳ ಬ್ಯೂಟಿಫುಲ್ ಆಗಿ. ಹಾಗಾಗಿ ಯಾಕಂದರೆ 17 ಲಕ್ಷ ಜನ ಇದ್ದಾರೆ ಅಂತಂದರೆ ನೀವು ಗಮನಿಸಿ. ಈಗ ಸಿಗ್ಲಿ ಬಸ್ಯ ನೀವು ಆಗಲೇ ಕೋಟ್ ಮಾಡಿದ್ರಿ, ಸಿಗ್ಲಿ ಬಸ್ಯ ಅವನು ಕಳ್ಳ,
ಸಾರಿ ಗೌರವ ಕೊಡೋಣ, ಅವರೊಬ್ಬರು ಕಳ್ಳ ಆರೋಪಿ ಅಷ್ಟೇ. ಯಾಕಂದರೆ ಯಾವ ಕೋರ್ಟ್ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ. 262 ಕೇಸ್ ಮಾಡಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ನಾವು ಅವ್ರು ಇಂಟರ್ವ್ಯೂ ಮಾಡಿದ್ದೀವಿ. 100 ಕಮೆಂಟಲ್ಲಿ 10 ಕಮೆಂಟ್ ನಮಗೆ ಬೈಯೋದಿದೆ. ನಾನು ಆ ಕಮೆಂಟ್ ಡಿಲೀಟ್ ಕೂಡ ಮಾಡಲ್ಲ. ನನಗೆ ಬೈದಿರ್ತಾರೆ, ಇನ್ನೂ ಅಸಹ್ಯವಾಗಿ ಬೈದಿರ್ತಾರೆ, ನಾನು ಡಿಲೀಟ್ ಮಾಡಲ್ಲ. ಯಾಕೆಂದರೆ ಕಮೆಂಟ್ ಹಾಕಿರೋದು ಅವ್ರ ಅಭಿವ್ಯಕ್ತಿ ಸ್ವತಂತ್ರ, ಕಮೆಂಟ್ ಹಾಕೋಕ್ಕೆ ಸ್ಪೇಸ್ ಇರೋದು, ಹಾಕಲಿ ಮತ್ತು ಅವ್ರವ್ರ ಮಟ್ಟ ತೋರಿಸುತ್ತದು. ಆದರೆ ಸಿಗ್ಲಿ ಬಸ್ಸೇ ಹೇಳ್ತಿರೋ ಬದುಕಲ್ಲಿ ಒಂದು ಕಥೆ ಇದೆ ನಾವು ಕಲಿಬೇಕು ಅಂದರೆ. ಆತ ಹೆಮ್ಮೆಯಿಂದ 262 ಕೇಸ್ನ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಎಂಥ ಮನೇಲಿ ಬದುಕಿದ್ದಾನೆ? ಆರೋಗ್ಯ ಹೇಗಿದೆ? ಕೌಟುಂಬಿಕ ಸಮಸ್ಯೆಗಳು ಎಷ್ಟಿದೆ ಅವನಿಗೆ? 8 kg ಚಿನ್ನ ನಾನು ಕದ್ದಿದ್ದೀನಿ ಅಂತಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಅದು. ಯಾಕೆ ಕೋಟಿ ಇಟ್ಟಿಲ್ಲ ಅವನು? ಎಷ್ಟು ಕೋಟಿಗಳಿಬೇಕು ಅವನು? ನೆಮ್ಮದಿ ಎಲ್ಲಿದೆ? ಮನೇಲಿ ಎಷ್ಟು ದಿನ ಮಲಗಿದ್ದಾನೆ ಅವನು? ಜೈಲಲ್ಲಿ ಎಷ್ಟು ದಿನ ಮಲಗಿದ್ದಾನೆ? ಇದನ್ನು ಕಲೀರಿ ಅಂತ. ಈಗ ನಾವು ವೀರಪ್ಪನ ಬಗ್ಗೆ 120 ಎಪಿಸೋಡನ್ನು ಮಾಡಿದ್ದೀವಿ. ನಾವು ಕಲಿಬೇಕಾಗಿರೋದು ವೀರಪ್ಪನ ಗ್ಲೋರಿಫಿಕೇಷನ್ ಅಲ್ಲ. ಅಷ್ಟು ಮಾಡಿ ಇಡೀ ಅರ್ಧ ದೇಶ ನಡಗಿಸಿ ಹೆಂಗೆ ಬದುಕಿದ ಅನ್ಕೊನಗೆ? ಹೆಂಗೆ ಸತ್ತ? ಸತ್ತಿದ್ ಬಿಡಿ, ಎಂಡು ಬದುಕಿದ ಹೆಂಗೆ ಬದುಕಿದ? ಹುಳ ಬದುಕಿದ ಬದುಕಿಲ್ವ? ಎಕ್ಸಾಕ್ಟ್ಲಿ. ಮಳೆ ಬಂದಾಗ ಅಲ್ಲೇ ನಾವು ವೀರಪ್ಪನ ಜೊತೆ ಕಿಡ್ನಾಪ್ ಆಗಿದ್ದು ನಾಗೇಶ್ ಅವರು, ಅಲ್ಲ ಸಾರಿ ವೀರಪ್ಪನ ಕಿಡ್ನಾಪ್ ಮಾಡಿದ್ದು ನಾಗೇಶ್ ಅವರು, ಅಣ್ಣವ್ರ ಜೊತೆಗೆ ಅವ್ರ ರಿಲೇಟಿವ್, ದೂರದ ರಿಲೇಟಿವ್. ನಾಗೇಶ್ ಅವ್ರು ಹೇಳ್ತಾರೆ, ಸರ್ ಮಳೆ ಸುರಿತಿರೋದು ಸರ್ ಎಲ್ಲಿ ಮಲ್ಕೋತಿದ್ರಿ ಸರ್? ಮಳೆ ಬಂದರೂ ಅಲ್ಲೇ ಕುಂತ್ಕೋಬೇಕು, ಬಿಸಿಲು ಬಂದರೂ ಅಲ್ಲೇ ಕುಂತ್ಕೋಬೇಕು, ಮಳೆ ಸುರಿತಿರೋದು ಸರ್, ಚೆಚ್ತಿರೋದು, ಕುಂತಿರೋದು ಸರ್ ಕಲ್ ಕುಂತಾಗೆ. ಏನು ಜೀವನ ಅದು? ಅದು ನೋಡಿ ತಗೋಬೇಕಲ್ವಾ? ಸೊ ಇದನ್ನು ನಾವು ಹೇಳಬೇಕು. ಅಂದರೆ ನಾವು ಕಥೆಗಳನ್ನ ಹೇಳೋದ್ರಲ್ಲಿ ನೋಡಿ, ನೀವು ಕಥೆ ಏನು ತಗೋತೀರಿ? ಈಗ ಓಮ್ ಸಿನಿಮಾ ಮಾಡಿದ್ರು, ರಾಜ್ಕುಮಾರ್ ಕಂಪ್ನಿಯವರೇ ಮಾಡಿದ್ರು ಓಮ್ ಸಿನಿಮಾ. ನೀವು ಒಬ್ಬ ಬ್ರಾಹ್ಮಣ ಹುಡುಗ ರೌಡಿಯಾಗಿದ್ದನ್ನು ನೀವು ತಗೋತೀರಾ, ಅಥವಾ ಬ್ರಾಹ್ಮಣ ಹುಡುಗ ರೌಡಿಯಾಗಿ ತಪ್ಪು ಅಂತ ಹೇಳಿ ಕೊನೆಯಲ್ಲಿ ಹೇಳಿರೋ ತಗೋತೀರಾ? ನೀವೇನು ತಗೋತಿರೋದು? ಅಂದರೆ ನಾವು ತೆಗೆದಿಟ್ಟಿದ್ದೀವಿ ನಿಮ್ಮ ಮುಂದೆ, ನೀವೇನು ತಗೋತಿರೋದು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ಅದನ್ನು ಮಾಡ್ತಿದ್ದೀವಿ. ಸೊ ಇಟ್ಸ್ ಗೋಯಿಂಗ್ ಆನ್. ಎಸ್, ಬ್ಯೂಟಿಫುಲ್. ಈಗ ನಿಮ್ಮ ಟೀಮಲ್ಲಿ ಯಾರ್ಯಾರಿದ್ದಾರೆ ಈ ಒಂದು ಜರ್ನಿನಲ್ಲಿ? ಸವಿತಾ ಅವರ ಹೊರತುಪಡಿಸಿ, ಸವಿತಾ ಮತ್ತು ನೀವು ಇದ್ದೇ ಇರ್ತೀರಿ ಯಾವಾಗಲೂ, ಇವನು ಹೊರತುಪಡಿಸಿ ಯಾರನ್ನ ನೆನೆಸ್ಕೊಳ್ಳೋಕ್ಕೆ ನೀವು ಇಷ್ಟಪಡ್ತೀರಿ? ನಮ್ಮ ಜೊತೆಗೆ ಹನುಮಂತ ರೆಡ್ಡಿ ಅವ್ರನ್ನ ಬಿಟ್ಟು ನಾವು ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹೇಳಿದ್ರೆ ಅದು ಕಮ್ಮಿನೇ. ಅವ್ರಿಗೆ ಭಾಳ ನಿಸ್ವಾರ್ಥಿ ಅವರು, ಬಹಳ ನಿಸ್ವಾರ್ಥಿ. ಒಬ್ಬನಿಗೆ ಒಬ್ಬನ ಯಶಸ್ಸಿನ ಹಿಂದೆ ಅಂತ 10 ಕೈ ಇಲ್ಲ ಅಂದರೆ ಆಗಲ್ಲ. ಅವರು ಎಷ್ಟು ನಿಸ್ವಾರ್ಥಿಯವರು ಅಂತಂದರೆ, ನೀವು ಸರ್ ಬೆಳಗ್ಗೆ 5 ಗಂಟೆಗೆ ಅಂದರೆ ಹಾಂ ಓಕೆ ಸರ್, ಬೆಳಗ್ಗೆ 3 ಗಂಟೆಗೆ ಹಾಂ ಓಕೆ ಸರ್, ಈ ಮನೆಗೆ ಹೋಗಂಗಿಲ್ಲ ಇಲ್ಲಿ ಹಾಂ ಓಕೆ. ಯಾವತ್ತಾದ್ರು ಯಾಕೆ ಓಕೆ ಬದಲು ಅವ್ರು ಯಾಕೆ ಯಾವತ್ತು ಕೇಳಿಲ್ಲ ಅವರು. ಆಮೇಲೆ ಸರ್ ಪೇಮೆಂಟ್ ನೀವು ನಂಬಲ್ಲ ಅವ್ರಿಗೆ. ನಾವು ಫಸ್ಟ್ ಶುರು ಮಾಡಿದ ಮೊದಲ ನೀವು ಹೇಳಿದಲ್ಲ ಸಾವಂತ್ ಅಂತ, ಮಾಲ್ಗುಡಿ ಡೇಸ್ನ ಅಸಿಸ್ಟೆಂಟ್ ಆಗಿದ್ರು ಅವರು ಅಂತ. ಅವ್ರು ನಾನು ಇಂಟರ್ವ್ಯೂ ನಾನೇ ಮಾಡಿದ್ದೆ. ಯಾಕೆ? ನಮ್ಮ ಹತ್ರ ಕಾಸಿರಲಿಲ್ಲ, ಕ್ಯಾಮ್ರಾಮನ್ ಬಂದರೆ ಎಷ್ಟೋ ಕೊಡಬೇಕು ಅಂತ. 1-2-3 ಇಂಟರ್ವ್ಯೂ ಚೆನ್ನಾಗಿ ಓಡ್ಬಿಡ್ತು. ಯಾಕೆ ಸಾವಂತ್ ಅವ್ರು ಸಿಕ್ಕರು. ಸಾವಂತ್ ಅವ್ರು ಸಿಕ್ಕ ಮೇಲೆ ಅವ್ರ ವೀಡಿಯೋ ಓಡ್ಬಿಡ್ತು. ಸಾವಂತ್ ಅವ್ರು ಖುಷಿಯಾಗಿ ಫೋನ್ ಮಾಡಿದ್ರು, ಏಯ್ ಪರಮ್ ಸಿಕ್ಕಾಬಿಟ್ಟೆ ನೋಡ್ಬಿಟ್ಟು ನಂಗೆ ಕರೆ, ತುಂಬ ಜನ ಇಂಡಸ್ಟ್ರಿ ಅವ್ರು ನನಗೆ ಕರೆ ಮಾಡಿಬಿಟ್ಟಿರಿ, ಸಾವಂತ್ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದೆ, ಮಾತಾಡ್ಬಿಟ್ಟು ಶಂಕರ್ನಾಗ್ ಬಗ್ಗೆ ನೀನು ತುಂಬ ಚೆನ್ನಾಗಿದೆ ಅಂತ. ರಮೇಶ್ ಭಟ್ ಎಲ್ಲ ಫೋನ್ ಮಾಡ್ಬಿಟ್ಟಿರು ಅಂತ. ನನ್ನ ಆಂಟಿನ ಟೀ ಅಂತ ಓಪನ್ ಆಯಿತು. ಸರ್ ರಮೇಶ್ ಭಟ್ರು ಒಂದು ಇಂಟರ್ವ್ಯೂ ಕೊಡಿಸಿ ಸರ್ ಅಂತ. ಅದಕ್ಕೇನಂತ ಹೇಳ್ತೀನಿ ಹೋಗಂದ್ರು. ಅವತ್ತು ಸಂಜೆನೇ ಇಂಟರ್ವ್ಯೂ ಆಗೋಯ್ತು. ನಾನೇ ಕ್ಯಾಮ್ರಾಮನ್ನು. ಹಾಗೆ ಮಾಸ್ಟರ್ ಮಂಜುನಾಥ್, ನಾನೇ ಕ್ಯಾಮ್ರಾಮನ್. ಒಂದು 4-5 ಇಂಟರ್ವ್ಯೂ ಆಗಿ ಒಂದು 4-5 ವೀಡಿಯೋ 1 ಲಕ್ಷ ಹೊಡೆದ್ಮೇಲೆ ನಾನು ರವಿರಾಜ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ಮ ಇದಕ್ಕೆ ಅವ್ರು ನಮ್ಮ ಡಾಕ್ಯುಮೆಂಟ್ರಿ ಕ್ಯಾಮ್ರಾಮನಾಗಿ ಬರ್ತಿದ್ರು ನಾವು. ಅವಾಗ ಯಾಕಂದ್ರೆ ನಾವೇನೋ ಕೊಡ್ತಾಯಿದ್ವಿ ಅವ್ರು ಪೇಮೆಂಟು. ಈಗ ನಮ್ಗೆ ಯೋಗ್ಯತೆ ಇರಲಿಲ್ಲ ಕೊಡೋಕ್ಕೆ. ನಾನು ಹೋಗಿ ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ, ಸರ್ ನೀವು ಕ್ಯಾಮ್ರಾಮನಾಗಿ ಬನ್ನಿ ಅಂದೆ. ಹಾಂ ಮಾಡೋಣ ಪರಮೇಶ್, ನೋ ಪ್ರಾಬ್ಲಮ್ ಅಂದರು. ಸರ್ ನಮ್ಮ ಪೇಮೆಂಟ್ ಇಷ್ಟೇ ಸರ್. ಅದೆಲ್ಲ ಮಾಡೋಣ ಬನ್ನಿ ಅಂದರು. ಅವರು ನನ್ನ ಜೊತೆ 2 ವೀಲರಲ್ಲಿ ಇಡೀ ಬೆಂಗಳೂರು ಎಂಥ ಒಳ್ಳೆ ಇದು ಅಂದರೆ ಸರ್ ನೀವು ನಂಬಲ್ಲ, ಹೆವಿ ಲಾಕ್ಡೌನ್, ಫಸ್ಟ್ ವೇವ್ ಸೆಕೆಂಡ್ ವೇವ್, ಹೆವಿ ಲಾಕ್ಡೌನ್. ಬೆಂಗಳೂರುಗಳು ಏನು ಮಾಡಿಬಿಟ್ರು ಅಂತಂದರೆ, ನಾನು ಅದನ್ನೇ ನಿಮ್ಗೆ ಅವಾಗಲೇ ಹೇಳ್ತಿದ್ದೆ. ಈಗ ಆ್ಯಕ್ಚುಲಿ ನಾವು ಸೋಮಾರಿ ಆಗಿದ್ದೀವಿ. ದಿನಕ್ಕೆ 2 ಮಾಡಿಬಿಟ್ರೆ ಬ್ರಹ್ಮಾಂಡ ನಂಗೆ ಬಿಹೇವ್ ಮಾಡ್ತಾಯಿದ್ವಿ. ದಿನಕ್ಕೆ 2 ಇಂಟರ್ವ್ಯೂ ನಾವು ಮಾಡೇ ಮಾಡ್ತೀವಿ, ಬ್ರಹ್ಮಾಂಡ ನಂಗೆ ಬಿಹೇವ್ ಮಾಡ್ತೀವಿ. ಆವಾಗ ದಿನಕ್ಕೆ 5 ಮಾಡ್ತಾಯಿದ್ವಿ. 5 ಇಂಟರ್ವ್ಯೂ ಮಾಡ್ತಿದ್ವಿ. 5 ಬೆಂಗಳೂರಿನ 5 ದಿಕ್ಕು. ಓಹೋ. ನಾನು ಹೇಳಿದ್ರೆ 1 ಅಕ್ಷರ ಉತ್ಪ್ರೇಕ್ಷೆ ಇಲ್ಲ. ಬೆಳಗ್ಗೆ ಮಳೆ ಮಹೇಶ್ ಸಿನಿಮಾದಲ್ಲಿ ರೈನ್ ಎಫೆಕ್ಟ್ ಹಾಕೋ ಮಳೆ ಮಹೇಶ್ ನಮ್ಮ ಮನೆಗೆ ಬರೋರು ಬಂದಿದ್ರು ಒಂದಿನ. ಅವ್ರನ್ನ ನಾನು ಹಿಂದಿನ ದಿನನೇ ಸರ್ ಬನ್ನಿ ಅಂದೆ. ನಮ್ಮ ಮನೆಗೆ ಕೋವಿಡಪ್ಪ ಯಾರನ್ನೂ ಬಿಡಲ್ಲ ಅಂದರು. ಸರ್ ನಮ್ಮ ಮನೆಗೆ ಬರ್ಬೋದಾ? ಇಲ್ಲಿ ಪದ್ಮನಾಭ ನಗರದಲ್ಲಿ ಒಂದು ಚಿಕ್ಕ ಮನೆ ಸರ್ ಅಂದೆ. ಬರ್ತೀನಿ ಅಂತ ಅವ್ರು ಬೆಳಗ್ಗೆ ಸರ್ 8 ಗಂಟೆಗೆ ಬರ್ಬೋದು. ಇವಳಿಗೆ 8ಕ್ಕೆ 8ರಿಂದ 10 ಅವ್ರದ್ದು. 10ಕ್ಕೆ ಮುಗಿಸ್ಕೊಂಡ್ವಿ ನಾವು. ನಮ್ಮದೆಲ್ಲ ಹಾಕೊಂಡು ಗಂಟು, ನಮ್ದು 2 ಚಿಕ್ಕ ಬ್ಯಾಗು. ನಮ್ಮ ಮಿಮಿಕ್ರಿ ದಯಾನಂದು ಚೆನ್ನಾಗಿ ರೇಗಿಸ್ತಿರ್ತಾರೆ. ಈ ಸಲೂನ್ನವ್ರು ಹಡಪ ಇದ್ದಂಗೆ ಇರ್ತದೆ, ಹಡಪ ಹಾಕೊಂಡು ಬರ್ತಾರೆ ಇವರು. ಬಂದು ಏನೇನು ತಗೊಂಡು ಹೋಗ್ಬಿಡ್ತಾರೆ ಅಂತ. ಮೊನ್ನೆ ನಮ್ಮ ರೇವತಿ ಕಾಮತ್ ಚೆನ್ನಾಗಿ ಹೇಳ್ತಿದ್ರು. ನಾವು ರೇವತಿ ಕಾಮತ್ ಅಂತ ಝೆರೋದಾ ಫೌಂಡರ್ಸ್ ತಾಯಿ ಅವ್ರದ್ದು ಇಂಟರ್ವ್ಯೂ ಮಾಡಿದ್ವಿ. ಗೊತ್ತೇ ಆಗಲ್ಲ ನೀವು ಕ್ಯಾಮ್ರಾ ಸುಮ್ಮನೆ ಹಿಡ್ಕೊಂಡಿರ್ತೀರ, ಸುಮ್ಮನೆ ಏನೋ ಮಾತಾಡ್ತಾ ಇದ್ದೀನಿ ಅಂತ ಮಾತಾಡ್ತೀನಿ, 10 ಎಪಿಸೋಡ್ ಮಾಡಿಬಿಟ್ಟಿದ್ದೀರಾ ನೀವು ಅಂದರು. ಹಾಗೆ ನಮ್ಮ ರವಿರಾಜು ಅಲ್ಲಿ ಮಳೆ ಮಹೇಶದಲ್ಲಿ ಮುಗಿಸ್ಕೊಳ್ಳೋದು, ಗಾಡಿ ಎತ್ಕೊಳ್ಳೋದು, ಸೀದಾ ಬ್ಯಾಂಕ್ ಜನಾರ್ದನ್ ಅವ್ರ ಮನೆಗೆ, ಅದೆಲ್ಲಿರೋದು ಆ ಕಡೆ ಸಂಜಯ್ ನಗರದ ಕಡೆಗೆ, ಅದನ್ನು ಮುಗಿಸ್ಕೊಳ್ಳೋದು. ಅದು 1 ಗಂಟೆವರೆಗೂ. 1 ಗಂಟೆ ಆದಮೇಲೆ ನಾವು ಯಾರ ಮನೆಗೆ
ಆರ್ಟಿಸ್ಟ್ ಸತ್ತೋಗ್ಬಿಟ್ರು ಅವರು ಆಮೇಲೆ driver ಸೈಯದ್ ಅವರು ಸತ್ಯಜಿತ್ ಅವ್ರ ಮನೆಗೆ ಅದು ಮುಗಿಸ್ಕೊಂಡು ಸಾಯಂಕಾಲ MSI ವೆಂಕಟಾಚಲ ಅದು ಮುಗಿಸ್ಕೊಂಡು ತಿರ್ಗಾ ರಾತ್ರಿ 9 ಗಂಟೆಗೆ ನಮ್ಮ ಮನೇಲಿ ಒಬ್ಬರು ಇವರು ಯಾರೋ ಸೌಂಡ್ ಇಂಜಿನಿಯರು ತಿರ್ಗಿ ರಾತ್ರಿ 9 ಗಂಟೆಗೆ ನಮ್ಮ ಮನೇಲೆ ಇಷ್ಟು ಮುಗಿಸ್ಕೊಂಡ್ಬಿಡ್ತಿದ್ವಿ. ಅದು ಏನು ಕೋವಿಡ್ ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕಿರೋರು. ಈ ಕಡೆ ರೋಡಲ್ಲಿ ಹೋದರೆ ಅಲ್ಲಿಗೆ ಸಂಜಯ್ ನಗರ ಕಟ್ಟು, ಅಲ್ಲೆಲ್ಲೋ ಯೂಟರ್ನು, ಅಲ್ಲೆಲ್ಲೋ ಹಾಕೊಂಬ, ಪೊಲೀಸ್ನವ್ರು ಸಿಕ್ಕರೆ ಸರ್ ಅದೇ ಕ್ಯಾಮ್ರಾದವ್ರು ಮೀಡಿಯಾದವ್ರು ಒಂದು ಏನೋ ಒಂದು ಎರಡು ಮಾತೇಳಿ ರಿಕ್ವೆಸ್ಟ್ ಮಾಡು, ಹಿಂಗೆ ಮಾಡಿದ್ದೀವಿ ನಾವು ಕೋವಿಡ್ ಟೈಮಲ್ಲಿ. ನಾವು ಅದೇ ನಮ್ಮ ರವಿರಾಜ್ ಅವಾಗ ಹೇಳ್ತಿರ್ತಾರೆ, ಸರ್ ಹೆಂಗೆ ಸರ್ ಬಂದರೆ ನೀವು ಹೆಂಗೆ ಒಪ್ಕೊಂಡ್ರಿ ಸರ್, ನೀವು ಅವಾಗ ಕೋವಿಡ್ ಇತ್ತು ಎಲ್ಲ ಇತ್ತು ಅಂದರೆ ಪರಮೇಶ್ ನಾನು ಒಂದು ಡಿಸೈಡ್ ಆಗಿದ್ದೀವಿ ಅಂದ್ರೆ ಅವ್ರು ಒಂದಿನ ಹೇಗೆ ಡಿಸೈಡ್ ಆಗಿದೆ ಅಲ್ಲ, ಹೆಂಗೋ ನನಗೂ ಲಾಕ್ಡೌನು ನಮಗೂ ಹೆಂಗೋ ಊಟಕ್ಕೆ ಇದು ಸಮಸ್ಯೆ, ಹೆಂಗೋ ಸಾಯ್ತೀವಿ, ಊಟ ಇಲ್ಲದೆ ಕೋವಿಡ್ ಬಂದರೆ ಸಾಯೋಣ ಬರೋಂಗಿದ್ರೆ ಸಿಂಪಲ್ ಲಾಜಿಕ್ಕು. ನಾವು ಒಂದ್ಸಲ ತಿಥಿ ಸಿನಿಮಾದ್ದು ಮೇಕಿಂಗ್ ಕೇಳೋಣ ಅಂದ್ಬಿಟ್ಟು ಮಂಡ್ಯಗೆ ಹೋಗ್ಬಿಟ್ಟಿದ್ದೀವಿ. ಅಲ್ಲಿಗೆ ತಿಥಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಒಬ್ಬರು ಆ್ಯಕ್ಟ್ರಲ್ಲಿ ಮಂಡ್ಯ ಹತ್ರ ಒಂದು ಹಳ್ಳಿ, ಅಲ್ಲಿ ಹೋದರೆ ಅಲ್ಲಿ ಅವರು ನಾವು ಮೊಬೈಲಲ್ಲಿ ಚೆಕ್ ಮಾಡೋದು, ಅವಾಗೇನೋ ಆ್ಯಪಲ್ಲಿ ಬರೋದಲ್ಲ ಕೋವಿಡ್ ಅಫೆಕ್ಟೆಡ್ ಏರಿಯನ್ ಅಂತ, ಅಲ್ಲಿ ಹೋದರೆ ಫುಲ್ ರೆಡ್ಡು, ಸರ್ ಫುಲ್ಲು ಕೋವಿಡ್ ಸರ್ ಅಂತ, ಬನ್ನಿ ಹೆಂಗೋ ಸಾಯ್ಬೇಕು ತಾನೆ ಸಾಯನ್ ಹೋಗಿ ಹಾಗೆ ಅವರು ಹಿ ನೆವರ್ ಸೆಡ್ ನೋ ಆ್ಯಂಡ್ ಹಿ ನೆವರ್ ಸೇಸ್ ನೋ ಟುಡೇ ಇವನ್ ಟುಡೇ. ಅವರೇ ನಿಮ್ಮ ಕ್ಯಾಮ್ರಾಮನ್ನು? ನಮ್ಮ ಕ್ಯಾಮ್ರಾಮನ್ ನಮ್ಮ 99% ಅವರೇ ತೆಗೆದಿರೋದು. ತುಂಬ ಮಾತಾಡಲ್ಲ, ನಮ್ಮಂಗೆ ಸೈಲೆಂಟಾಗಿರ್ತಾರೆ, ನಾವು ಹೆವಿ ಮಾತಾಡ್ತೀವಿ. ಅದೇ ನಮ್ಮ ಭಾರ್ಗವ ಅವ್ರಕ್ಕೆ ರೇಗಿಸ್ತಿರ್ತಾರೆ, ರೀ ನಿಮ್ಮಿಬ್ರು ಚೆನ್ನಾಗಿದೆ ರೀ ಕಾಂಬಿನೇಷನ್ನು, ನೀವು ಸಿಕ್ಕಾಪಟ್ಟೆ ಮಾತಾಡ್ತೀರಿ, ಅವ್ರು ಏನೂ ಮಾತಾಡಲ್ಲ. ಸೊ ಹಾಗೆ ನಾವು ನಮ್ಮ ಎಡಿಟರ್ಸ್ ಇದ್ದಾರೆ ಈಗ, ನಮ್ಮ ವಿದ್ಯಾ ಅಂತ ನಮ್ಮ ಎಡಿಟ್ರು. ಆಮೇಲೆ ನಾವು ಎಡಿಟರ್ಗಳನ್ನ ತುಂಬ ಟ್ರೈ ಮಾಡಿದ್ವಿ. ಎಡಿಟರ್ಗಳು ಬರೋರು ಯಾವ ಕಾರಣಕ್ಕೂ ಬಿಟ್ಬಿಡೋರು, ಇವರು ಹುಡುಗರು ಬಾಯ್ಸ್. ಹಾಗಾಗಿ ಆಮೇಲೆ ನಾವು ಸವಿತಾ ಯೋಚನೆ ಮಾಡಿದ್ವಿ, ಇದು ಯಾಕೋ ವರ್ಕ್ ಆಗ್ತಿಲ್ಲ, ನಾವು ಒಂದು ಕೆಲಸ ಮಾಡೋಣ, ಹೆಣ್ಮಕ್ಳನ್ನ ತಗೊಳ್ಳೋಣ, ನಾವು ಅವ್ರನ್ನ ಟ್ರೈನ್ ಮಾಡಿ ನಮ್ಮ ರಿಕ್ವೈರ್ಮೆಂಟ್ ಟ್ರೈ ಮಾಡೋಣ. ಸೊ ಮಾಡೋಣ ಅಂತ ಒಂದು ಎಕ್ಸ್ಪೆರಿಮೆಂಟ್ ವರ್ಕ್ ಆಯಿತು. ನಮ್ಮ ವಿದ್ಯಾಶ್ರೀ ಅಂತ ಅವ್ರು ಪ್ರಜಾವಾಣಿ ಎಂಪ್ಲಾಯ್ ಆಗಿದ್ದರು. ಸೊ ಡ್ಯೂ ಟು ಯಾವುದೋ ರೀಸನಿಗೆ ಅವ್ರು ಬಿಟ್ಟರು, ಅವ್ರು ನಮ್ಮ ಜೊತೆಗೆ ಯಾವುದೋ ಬೇರೆ ಕಾರಣಕ್ಕೆ ಟಚ್ ಇಲ್ಲಿದ್ರು. ಮಾಡ್ತೀಯಮ್ಮ ಇದೊಂದು ಕೇಳಿದ್ವಿ, ಶಿ ಸೆಡ್ ಓಕೆ, ಕ್ವಿಕ್ಕಾಗಿ ಕಲ್ತರವರು. ಸೊ ಅವ್ರಿಗೆ ನಮಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಈ ಕಾವ್ಯ ಅಂತ ಎಡಿಟರ್ ಇದ್ದಾರೆ, ತಮ್ಮ ಸಬ್ಟೈಟ್ಲ್ ಮಾಡೋರು ಒಬ್ಬರು ಸಿದ್ದನಗೌಡ ಅಂತ, ಹುಬ್ಳಿಯವ್ರು ಸ್ಟೂಡೆಂಟ್, ಪಿ ಯು ಸ್ಟೂಡೆಂಟ್ ಅವರೇ ಒಂದು ಸರ್ ಸಬ್ಟೈಟ್ಲ್ ಮಾಡ್ತೀನಿ ಅಂತ ಮಾಡಿ ಅಂದೆ. ನಾನು ಅದಕ್ಕೆ ಓಪನಾಗಿ ಮಾಡಿ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ತಗೊಳ್ಳಿ, ನೀವು ಕೇಳ್ತಿದ್ದೀರಾ ಇಷ್ಟಾರು ಕೊಡ್ತೀವಿ ತಗೊಳ್ಳಿ ಇಟ್ಕೊಳ್ಳಿ ಮಾಡಿ. ಅವ್ರು ಪಿ ಯು ಸ್ಟೂಡೆಂಟ್ ಮೊನ್ನೆ ಫೋನ್ ಮಾಡಿದ್ರು, ನಾನು ಅವ್ರಿಗೊಂದು ಅಮೌಂಟ್ ಹಾಕಿದ್ದೆ, ಅವ್ರಿಗೆ ಸರ್ ಫೀಸ್ ಕಟ್ತೆ ಥ್ಯಾಂಕ್ ಯು ಮುಗೀತು. ಸಮ್ಮರ್ದು ಇದೆ ನಾನು ಹೇಳೋದು, ಬದುಕು ನಮಗೊಂದು ಏನೋ ಕೊಟ್ಟಿದೆ, ನಾವು ಯಾರು ಒಂದು 4 ಜನ ಬದುಕಿ ಕೊಡ್ಬೇಕಲ್ಲ, ಅನ್ನೋ ಥರ ನಡೀತದೆ ಸರ್. ಈಗ ನಿಮ್ಮ ಎಂಪ್ಲಾಯೀಸ್ ಎಲ್ಲ ವರ್ಕ್ ಫ್ರಮ್ ಹೋಮ್? ಎಲ್ಲ ವರ್ಕ್ ಫ್ರಮ್ ಹೋಮ್. ಹೌದಾ? ಓಕೆ ಓಕೆ. ಆಲ್ ಡೇ ಡಿಸ್ಟ್ರಿಬ್ಯೂಟೆಡ್. ಅಂದರೆ ಆಫೀಸ್ ಅಂತ ಮಾಡ್ಕೊಂಡಿಲ್ಲ ನೀವು? ನಮ್ಮ ಆಫೀಸೇ ಇಲ್ಲ, ಮನೆಯೇ ಆಫೀಸು. ಓಕೆ ಓಕೆ. ಗೃಹ ಕಚೇರಿ. ಸೊ ಪರಮ್, ಇದು ಒಂದು ಲಾಂಗ್ ಜರ್ನಿ, ತುಂಬ ವೆರಿ ಫ್ರೂಟ್ಫುಲ್ ಜರ್ನಿ. ಬಟ್ ಯಾವತ್ತೋ ಒಂದಿನ ನಿಮ್ಗೆ ಅನಿಸ್ತಾ ಬೋರ್ ಆಗಿದೆಯಾ ಅವಾಗಾದ್ರೂ ನಿಮಗೆ? ನೆವರ್ ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಓಕೆ. ಐ ನೆವರ್ ಫೀಲ್ ಸೊ. ಕೇಳಿ ಮೇಡಮ್ ಸರ್, ಅದರಲ್ಲಿ ಸರ್ ಇವ್ರಿಗೆ ಎಷ್ಟೇ ಇಲ್ಲದೆ ಇರಲಿ, ಮೈ ಹುಷಾರಿಲ್ಲದೆ ಇರಲಿ, ಎಲ್ಲಿಂದನೇ ಶೂಟಿಂಗಿಂದ ಮುಗಿಸ್ಕೊಂಡು ರಾತ್ರಿ 8 ಗಂಟೆ ಆಗಿ ಬಂದಲಿ 9 ಗಂಟೆ ಆಗಲಿ, ಅದನ್ನು ಆ ಎಡಿಟಿಂಗ್ ನಾಳೆ 3 ಎಪಿಸೋಡ್ ಬರೋ ಥರ ಮಾಡದೆ ಮಲ್ಕೊಳ್ಳೋದೇ ಇಲ್ಲ ಅವರು. ನಂಗೆ ತುಂಬ ಇರಿಟೇಷನ್ ಆಗ್ತಿರುತ್ತೆ ಅದನ್ನು ನೋಡಿ. ಬಿಡಿ ಸಾಕು ಅಂತಿರ್ತೀನಿ. ಇಲ್ಲ ನಂಗೆ ದುಡ್ಡು ಬರುತ್ತೆ 3 ಎಪಿಸೋಡ್ ಹಾಕ್ಲಿಲ್ಲ ಅಂದರೆ ಕಡಿಮೆ ದುಡ್ಡು ಬರುತ್ತೆ ಅನ್ನೋದಕ್ಕಲ್ಲ, ಅದು ನನಗೊಬ್ಬ ದೇವ್ರ ಕಾಯಕ ತೋರಿಸಿದ್ದಾನೆ. ನನಗಿಷ್ಟು ಅಂತ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ನನಗೆ ನಾನೇ, 3 ಎಪಿಸೋಡ್ ಹಾಕ್ಲೇಬೇಕು ನಾನು ಅಂತೇಳಿ ಹಾಕ್ತಾರೆ. ಎಂಥ ಸಿಚುವೇಶನ್ ಬಂದರೂ ಬಿಡೋದಿಲ್ಲ. ಆಮೇಲೆ 10 ದಿನ ಔಟ್ಡೋರ್ ಶೂಟಿಂಗ್ ಹೋದಾಗಲೂ ಕೂಡ ಅಷ್ಟನ್ನ ಬ್ಯಾಕಪ್ ಮಾಡೇ ಹೋಗಿರ್ತಾರೆ. ಎಡಿಟರ್ ಕೊಡ್ತಾರೆ, ಡೈಲಿ 1 ಎಪಿಸೋಡ್ ಥರದ್ದು ಕೊಡ್ತಾರೆ, ಇನ್ನೊಂದು 2 ಎಪಿಸೋಡ್ ಇವರೇ ಎಡಿಟ್ ಮಾಡ್ತಾರೆ. ತಮ್ನೇಲು ಮತ್ತು ಟೈಟಲು ಎಲ್ಲನೂ ಇವರೇ ಮಾಡ್ತಾರೆ. ಥಂಬ್ನೇಲ್ ನಿಮ್ಮದು ತುಂಬ ಚೆನ್ನಾಗಿರುತ್ತೆ, ಅದು ನಾನು ಅಪ್ರಿಷಿಯೇಟ್ ಮಾಡಬೇಕು. ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ, ನೋಡಪ್ಪ ಅವರು ಅಂದರೆ ನಿಮ್ಮದು ಒಂಥರ ಅಂದರೆ ಆರ್ಟಿಸ್ಟಿಕ್ ಆಗಿರುತ್ತೆ. ಟೆಕ್ಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಟೆಕ್ಸ್ಟ್ ಬಗ್ಗೆ ಎಲ್ಲ. ಬಟ್ ಆ ಒಂದು ಅದರದ್ದು ಡಿಸೈನ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನಾವು ಯಾವ ಡಿಸೈನಿಂಗ್ ಕಲ್ತಿಲ್ಲ ಸರ್, ಸೀರಿಯಸ್ಲಿ ಹೇಳ್ತೀನಿ. ನಾವು ಕ್ಯಾಮ್ರಾ ವರ್ಕು ಎಲ್ಲೂ ಸ್ಕೂಲ್ಗೆ ಹೋಗಿ ಕಲ್ತಿಲ್ಲ, ಎಡಿಟಿಂಗು ಸ್ಕೂಲ್ಗೆ ಹೋಗಿ ಕಲ್ತಿಲ್ಲ, ಡಿಸೈನಿಂಗು ಸ್ಕೂಲ್ಗೆ ಹೋಗಿ ಕಲ್ತಿಲ್ಲ, ಆ್ಯಂಕರಿಂಗು ಸ್ಕೂಲಿಗೆ ಹೋಗಿ ಕಲ್ತಿಲ್ಲ, ಯೂಟ್ಯೂಬು ಸ್ಕೂಲಿಗೆ ಹೋಗಿ ಕಲ್ತಿಲ್ಲ. ಸ್ಕೂಲಲ್ಲಿ ಕಲ್ತಿದ್ದು ಉಪಯೋಗನೂ ಆಗ್ತಾಯಿಲ್ಲ ಈಗ ನನಗೆ. ಹಿಯರ್ ಆರ್ ದೇರ್ ಬಿಟ್ಟರೆ ಎಲ್ಲ ಡಿಸೈನ್ ಮಾಡೋದು ನೀವೇನಾ? ಥಂಬ್ನೇಲ್ ಡಿಸೈನ್ ಮಾಡೋದು ನೀವೇ? ಒಂದು ಸಲ ಒಂದು ಕಂಪ್ನಿ ಕೇಳ್ತು ನನ್ನ, ಸರ್ ನಾವು ನಿಮಗೆ ಡಿಸೈನ್ ಥಂಬ್ನೇಲ್ ಮಾಡ್ಕೊಡ್ತೀವಿ. ಈಗ ಯಾವ ಕೆಲವು ಕಂಪ್ನಿಗಳಿದೆ ಅದನ್ನು ಮೇಂಟೈನ್ ಮಾಡ್ತಾರೆ ಅಂತಲ್ಲ, ಅದ್ರ ಹೆಸರು ಹೇಳಲ್ಲ. ಕಂಪ್ನಿ ಕೇಳಿದ್ರು, ಇಬ್ಬರು ಕೇಳಿದ್ರು, ಇಮೇಲ್ ಹಾಕಿ ಒಂದ್ಸಲ ಒಬ್ಬರು ಫೋನು ಮಾಡಿ ಬಂದಿದ್ರು, ನೀವು ಏನು ಮಾಡ್ಬಿಡಿ, ಶೂಟಿಂಗ್ ಮಾಡಿ ಫುಟೇಜ್ ನಾನು ಕೊಟ್ಟು ರಿಲ್ಯಾಕ್ಸ್ ಆಗಿಬಿಡಿ. ಸರಿ ಆಯ್ತು ಸರ್, ಹೆಂಗೆ ಮಾಡ್ತೀರಾ, ವಾರಕ್ಕೆ ಎಷ್ಟು ವಿಡಿಯೋ ಬಿಡ್ತೀರಾ ಅಂತಂದರು. 3 ಬಿಡ್ತೀನಿ ಸರ್. ವಾರಕ್ಕೆ 3 ಸೂಪರ್ ಕೊಡಿ, ನಾವು ಮಾಡ್ತೀವಿ. ದಿನಕ್ಕೆ 3 ಕಮಗೇನು ದಿನಕ್ಕೆ 3 ಹೆಂಗೆ ಮಾಡ್ತೀರಾ ಅಂದರು. ಅಲ್ಲ ಸರ್ ನಾನು ಹೆಂಗೆ ಮಾಡ್ತೀನಿ ಬಿಡಿ, ನೀವು ಹೆಂಗೆ ಮಾಡ್ತೀರಾ ಹೇಳಿ ಅಂದೆ.
ಹೆಂಗೆ ಅಂದ್ರೆ ಇಲ್ಲ ಸರ್ ದಿನಕ್ಕೆ 3 ನಾನು ಶೂಟ್ ಮಾಡ್ಕೊಂಡು ಕೊಡ್ತೀನಿ ಇವತ್ತು ರಾತ್ರಿ ಶೂಟ್ ಮಾಡಿ ಬಹುಶಃ ನಾಳೆ ಹಾಕ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಇವತ್ತು ರಾತ್ರಿ 9 ಗಂಟೆಲಿ ಶೂಟ್ ಮುಗಿಸಿದ್ನ ನಿಮಗೆ ಕೊಡೋದು ಯಾವಾಗ, ನೀವು ಅದನ್ನ ಎಡಿಟ್ ಮಾಡೋದು ಯಾವಾಗ, ಹಾಕೋದು ಯಾವಾಗ, ಬೆಳಗ್ಗೆ 8 ಗಂಟೆಗೆ ವೀಡಿಯೋ ಬರಬೇಕು, ಹಾಕೋದು ಯಾವಾಗ, ತಮ್ಮನೇಲಿ ಮಾಡೋದು ಯಾವಾಗ ಮಾತಾಡೋಣ ಅಂದರು. ಇನ್ನೂ ಮಾತಾಡಿಲ್ಲ ಅಂದರೆ ಹಂಗೆ ಆಗಲ್ಲ. ಗೊತ್ತಾಯ್ತು. ಈ ಕೆಲವ್ರು ಏನು ಮಾಡ್ತಾರೆ, ಅವ್ರು ತಪ್ಪು ಅಂತಲ್ಲ, ಅವ್ರವ್ರ ಪ್ಯಾಟರ್ನು. ಕೆಲವರು ವಾರಕ್ಕೊಂದು ಹಾಕ್ತಾರೆ, 15 ದಿನಕ್ಕೊಮ್ಮೆ ಹಾಕ್ತಾರೆ. ಕೆಲವು ಶಾರ್ಟ್ ಫಿಲ್ಮ್ಸ್ ಮಾಡೋರು ಏನು ಮಾಡ್ತಾರೆ ಹೇಳಿ, ಮಂತ್ಲಿ ಒಂದು ಹಾಕ್ತಾರೆ. ಸೊ ಅವ್ರಿಗಿದ್ದಾರೆ, ನಮ್ಮಂಥವ್ರಿಗೆ ಕಷ್ಟ ಅದು. ಕರೆಕ್ಟ್. ಅದ್ರ ಮೇಲೆ ಕಂಪ್ಲೀಟ್ ಆಗಿ ನೀವು ಅಂದರೆ ಅದನ್ನೇ ಜೀವನ ಅನ್ಕೊಂಡ್ಬಿಟ್ಟಿದ್ದೀರಾ ಈಗ. ಈ ಕಲಾ ಮಾಧ್ಯಮನ ಜೀವನನ, ಬೇರೆ ಜೀವನವೇ ಇಲ್ಲ ನಮಗೆ. ಬೇರೆ ಕಲಾ ಮಾಧ್ಯಮದ ಹೆಸರು ಹೆಂಗೆ ಇಟ್ರಿ, ಯಾರು ಇಟ್ಟಿದ್ದು? ನೀವೇ ಇಟ್ಟಿದ್ರಿ ಅಂತ ಅನ್ಕೋತೀನಿ. ಅಯ್ಯೋ ಅದು ಮೇಡಮ್ ಹೇಳ್ತಾರೆ. ನಾವೇ ಇಟ್ಟಿದ್ದು. ಇಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ. ಮೊದಲು ನಾನು ಹೇಳಿದ್ನಲ್ಲ ರಂಗ ಟೀಮ್ ಸಮಷ್ಟಿ ಅಂತ ಇತ್ತು ಅಂತ, ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಸಮಷ್ಟಿ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ. ನಮ್ಮ ಡಾಕ್ಯುಮೆಂಟ್ರೀಸ್ ಹಾಕಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಮಷ್ಟಿ ಅಂತ ಹೆಸರಿಟ್ಟಿದ್ವಿ. ಅಂದರೆ ನಮ್ಮದು ಸಂಸ್ಥೆ ಹೆಸರು ಕೂಡ ಸಮಷ್ಟಿ ರಿಜಿಸ್ಟರ್ ಅಂತಾನೆ ಮಾಡ್ಕೊಂಡಿದ್ವಿ ನಾವು. ಯೂಟ್ಯೂಬಲ್ಲೂ ಸಮಷ್ಟಿ ಅಂತಾನೆ ಯೂಟ್ಯೂಬ್ ಇನ್ನೂ ಕ್ರಿಯೇಟ್ ಮಾಡಿದ್ದಿಲ್ಲ ಆ ಟೈಮಲ್ಲಿ. ಸಮಷ್ಟಿ ಅಂತ ಒಂದು ಟೀಮ್ ಮಾಡೋಣ, ನಮ್ಮದು ಒಂದು ಸಂಸ್ಥೆ ಅದಕ್ಕೆ ಹೆಸರಿಡೋಣ ಅಂದ್ಕೊಂಡಾಗ ಸಮಷ್ಟಿ ಅಂತ ಇಟ್ಟಿದ್ವಿ. ಆಮೇಲೆ ಆ ಟೀಮಲ್ಲಿ ಇರೋರು ಅಂದರೆ ಸಮಷ್ಟಿ ಅಂದರೆ ಆ ಟೀಮ್ ಹೆಸರಾಯ್ತಲ್ವಾ, ಹಾಗಾಗಿ ನಾವು ಮತ್ತೆ ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡಕ್ಕೆ ಹೋದಾಗ ಅದು ಅಡಚಣೆ ಆಗುತ್ತೆ ಅಂತ ಪರ್ಮಿಷನ್ಸ್ಗಳು ಬೇಕು ಅನ್ನಿಸ್ತು. ಹಾಗಾಗಿ ನಾವೇ ಇನ್ನೊಂದು ಹೆಸರಿಡೋಣ ಇದಕ್ಕೆ ಅಂತ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ವಿ. 2 ದಿನ 2-3 ದಿನ ಅದು ಮಾಡೋಣ ಇದು ಮಾಡೋಣ, ಟ್ರಯಲ್ ಆ್ಯಂಡ್ ಎರರು. ಕಲೆ ನಾವು ನಮ್ಮ ಇದರಲ್ಲಿ ಕಲೆ ಮಾಡ್ತೀವಿ, ನಮ್ಮ ಟೀಮಲ್ಲಿ ಕಲೆ ಇರುತ್ತೆ ಅದರಲ್ಲಿ. ಆದರೆ ನಾವು ಅದನ್ನು ಮೀಡಿಯಾ ಥ್ರೂ ಹೇಳ್ತೀವಿ. ಅದಕ್ಕೆ ಎರಡೂ ಇರಲಿ ಅನ್ನೋ ಥರದ್ದು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನಮ್ಗೆ ಸೂಟ್ ಅನಿಸಿದ್ದು ಕಲಾ ಮಾಧ್ಯಮ. ತೀರ ಏನು ಅದೇನು ಹೇಳ್ತೀನಿಲ್ಲ, ಪ್ರಾಜೆಕ್ಟ್ ಥರ ಏನು ಮಾಡಿಲ್ಲ ನಾವು. ಗೊತ್ತಾಯ್ತು. ಅಷ್ಟೇ. ಆ ಹೊತ್ತಿನ ಕ್ಷಣಕ್ಕೆ ಏನೇನು ಒತ್ತಡ ಬಂದಿದೆ ಆ ಒತ್ತಡಕ್ಕೆ ಮಾಡಿದ್ದು ಅಷ್ಟೇ ಸರ್. ಆರ್ಗ್ಯಾನಿಕ್ ಪ್ರೊಸೆಸ್, Yes, yes. ಬೂಟ್ ಸ್ಟ್ರಾಪ್ಡ್ ಅಂದರೆ ಇಲ್ಲಿಂದ ತೊಗೊಂಡು ಇಲ್ಲೇ ಹಾಕಿ ಇಲ್ಲೇ ಮಾಡಿಕೊಂಡು ಅಲ್ವಾ? ಹೌದು ಸರ್, ನಿಜ. ಸೊ ಹಾಗೆ. ಸೊ ನನಗೆ ಒಂದು ಅಂದರೆ ಇವ್ರ ಸ್ಟ್ರೆಂತ್ ನಿಮ್ಮ ಪ್ರಕಾರ ಹಾರ್ಡ್ ವರ್ಕ್ ಅಲ್ವಾ? ಈಸ್ ವೆರಿ ಹಾರ್ಡ್ ವರ್ಕ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಒಂದು ಅಂದರೆ ಹಾರ್ಡ್ ವರ್ಕ್, ಒಂದು ಅಂದ್ಕೊಂಡಿರೋ ಕೆಲಸನ ಯಾರೇ ಸ್ಟಾಪ್ ಮಾಡ್ಲಿಕ್ಕೆ ಹೋದ್ರು ಕೂಡ, ಅಂದರೆ ನಾನು ಸ್ಟಾಪ್ ಮಾಡೋದಲ್ಲ, ಅವರ ಹೆಲ್ತ್ ಸ್ಟಾಪ್ ಮಾಡಿದ್ರು ಕೂಡ ಅದನ್ನ ನಿಲ್ಲಿಸಲ್ಲ ಅವರು. ಅದನ್ನ ಮಾಡೇ ಬಿಡ್ತಾರೆ. ಏನು ವರ್ಕ್ ತಮ್ಮದು ಇದೆಯಲ್ಲ ಅದನ್ನ ಮಾಡದೆ ನಿಲ್ಲೋದಿಲ್ಲ.